ದೇವದೂತರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಾವು ನೋಡಿರುವ ಹಾಗೆ ದೇವದೂತರನ್ನು ದೇವರು ಯಾವಾಗ ಸೃಷ್ಟಿಸಿದನು ಎಂಬುದಾಗಿ. ಸೊ ಈ ಒಂದು ಸಂಗತಿ ಅನೇಕರು ಬೋಧಿಸೋದಿಲ್ಲ, ಮತ್ತು ನೋಡುವಾಗ ಬೈಬಲ್ ಕಾಲೇಜಲ್ಲಿ ಕೂಡ ಕಲಿಸುವಂಥದ್ದಲ್ಲ. ಯಾಕಂದರೆ ಕೆಲವು ಸಂಗತಿಗಳು ಬೈಬಲಲ್ಲಿ ಅಷ್ಟೊಂದು ನಿಖರವಾಗಿ ಹೇಳೋದಕ್ಕೆ ಅಸಾಧ್ಯವಿರುವಾಗ ಅಂಥವುಗಳನ್ನು ಕೆಲವರು ಆ ವಿಷಯವನ್ನೇ ಆದಷ್ಟು ತೆರೆಮರೆಯಲ್ಲಿ ಇಡುವಂಥದ್ದು ನೋಡ್ತೇವೆ ಅನೇಕ ಸಾರಿ. ಇನ್ನು ಕೆಲವರಿದ್ದಾರೆ, ಅದು ಸತ್ಯವಲ್ಲದೇ ಇದ್ದರೂ ಕೂಡ, ಅಂದರೆ ಅನೇಕ ವಿಷಯಗಳು ಸ್ಪಷ್ಟವಾಗಿ ತಿಳಿಸದೇ ಇದ್ದರೂ ಕೂಡ ಸುಮ್ಮನೆ ಜೋರಾಗಿ ಮಾತು ಹೇಳಿ ಅಥವಾ ವಾಯ್ಸ್ ತೆಗೆದು ತಪ್ಪಾದಂಥ ಕೆಲವು ವಿಷಯಗಳನ್ನು ಹೇಳಿ ಜನರಿಗೆ ಅದು ಮಾಡ್ತಾರೆ. ಕೆಲವು ವಿಷಯಗಳಿಗೆ ಅದು ಏನಂತಾರೆ ಆಯ್ಕೆಗಳಿವೆ, ಇದೆ ಅಂತ ಹೇಳಿ ದೇವರು ಹೇಳಿಲ್ಲ. ದೇವರು ತನ್ನ ಸರ್ವಜ್ಞತ್ವದಲ್ಲಿ ಕೆಲವು ವಿಷಯಗಳನ್ನು ಆತನು ಬಹಿರಂಗಪಡಿಸಿಲ್ಲ ಬೇಕಂತಲೇ, ಅವುಗಳನ್ನು ನಾವು ನಿಖರವಾಗಿ ಹೇಳೋದಕ್ಕೆ ಅಸಾಧ್ಯ. ಮತ್ತು ಇನ್ನೊಂದು ಸಂಗತಿ ವಿಶೇಷವಾಗಿ ನೋಡ್ತೇವೆ, 2 ತಿಮೋಥಿ 2:15 ಪ್ರಕಾರ ಏನಾಗ್ತೇನೆ, ನೀನು ಯೋಗ್ಯನಾಗಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ದೇವರ ವಾಕ್ಯವನ್ನು ಅಭ್ಯಾಸಿಸು ಮತ್ತು ಸರಿಯಾಗಿ ವಿಭಾಗಿಸುವುದನ್ನು ಕಲಿ. ದೇವ್ರ ವಾಕ್ಯಗಳು ಬೇಕಾದಷ್ಟಿವೆ, ಸುಮ್ಮನೆ ನಮಗೆ ಬೇಕಾದಂಥ ಒಂದು ಮಾತು ಹೇಳೋದಕ್ಕೋಸ್ಕರ ವಾಕ್ಯ ಆರಿಸ್ಕೊಳ್ಳೋಂಥದ್ದಲ್ಲ. ಯಾಕಂದ್ರೆ ಅನೇಕ ಸಾರಿ ವಾಕ್ಯ ಹೇಳ್ತೇವೆ, ಬೋಧನೆ ಮಾಡ್ತೇವೆ ಅಂದರೆ ನಮಗೊಂದು ಆಲೋಚನೆ ಇರುತ್ತೆ. ಆ ಆಲೋಚನೆ ಅಥವಾ ನಮ್ಮ ಮನಸ್ಸಲ್ಲಿರುವಂಥ ಒಂದು ವಿಷಯ ಅದು ಸಾಬೀತು ಮಾಡೋದಕ್ಕೋಸ್ಕರ ಅಥವಾ ಅದನ್ನು ಇತರರಿಗೆ ಹೇಳೋದಕ್ಕೋಸ್ಕರ ವಾಕ್ಯ ಹುಡ್ಕೊಂಡು ಹೇಳೋಂಥದ್ದು, ಅದು ಬೋಧನೆ ಅಲ್ಲ. ಕರ್ತನು ಅಥವಾ ದೇವರ ವಾಕ್ಯಗಳು ಹಾಗೆ ಕೊಡಲಿಲ್ಲ. ನಮ್ಮ ಅನಿಸಿಕೆಗಳು ಅಥವಾ ನಮ್ಮ ಒಂದು ಸಿದ್ಧಾಂತಗಳು ಮತ್ತು ಅನೇಕ ಸಾರಿ ನಮ್ಮ ಏನಂತಾರೆ ಅಜೆಂಡಾ ಅಂತ ಹೇಳ್ತೇವಲ್ಲ, ನಮ್ದು ಏನೋ ಒಂದು ಇರುತ್ತೆ, ಅದು ಸಾಧನೆ ಮಾಡೋಕ್ಕೆ ಒಂದು ವಾಕ್ಯಗಳು ಹುಡುಕಿ ಹೇಳುವಂಥದ್ದಲ್ಲ. ಹಾಗೆ ದೇವದೂತರ ಬಗ್ಗೆ ನಾವು ನೋಡುವಾಗ ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ಒಂದು ಆದಿಕಾಂಡ ಅಥವಾ ಜೆನೆಸಿಸ್ 1ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ದೇವರು 1ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ಸೃಷ್ಟಿಸನು ಅಂತ ನೋಡಿದೆವು. 9ನೇ ವಚನದಲ್ಲಿ ದೇವರು ಭೂಮಿಗೆ ಅಸ್ಥಿವಾರವನ್ನು ಹಾಕಿದನು. ಅಂದರೆ ನಾವು ನೋಡುವಾಗ ಇದು ಸ್ಪಷ್ಟವಾಗಿ ದೇವರು ಬರೆದಿಲ್ಲ, ಆದರೆ ನಾವು ದೇವ್ರ ವಾಕ್ಯಗಳನ್ನು ಅಭ್ಯಾಸ ಮಾಡುವಾಗ ಹೀಗೆ ಇರಬಹುದು ಅಂತ ಹೇಳಿ ನಾವು ನೋಡ್ತೇವೆ. ಅದಿಲ್ಲ ಅಂದರೆ ಅದಕ್ಕೆ ಇನ್ನೊಂದೇ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಅದಕ್ಕೆ ಬೇರೆಯಾಗಿ ಕೆಲವರು ಹೇಳ್ತಾರೆ, ದೇವದೂತರನ್ನು ದೇವರು ಅನೇಕ ಲಕ್ಷಾಂತರ ವರ್ಷಗಳ ಹಿಂದೆ ಸೃಷ್ಟಿ ಮಾಡಿದ್ರು. ಅಂದರೆ ದೇವದೂತರ ಸೃಷ್ಟಿಯ ಬಗ್ಗೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಅದು ಇಲ್ಲ, ಬೈಬಲ್ನಲ್ಲಿ ಬರೆದಿಲ್ಲ. ಮೊದಲೇ ದೇವರು ಎಲ್ಲ ಮಾಡಿದನು ಅಂತ. ದೇವರು ಇರುವ ಹಾಗೆ ದೇವದೂತರು ಮೊದಲೇ ಇದ್ದರು. ಅದಕ್ಕೆ ದೇವದೂತರ ಒಂದು ಸೃಷ್ಟಿ ಇದರಲ್ಲಿ ಬರೆದಿಲ್ಲ. ಅದರ ಮಧ್ಯದಲ್ಲಿ ನಾವು ಹೇಗೆ ಓದೋದಕ್ಕೆ ಹೋಗಲ್ಲ. ಹಿಂದಿನ ಕೆಲವು ದಿವಸಗಳಿಂದ ನೋಡಿದ್ದೇವೆ ಗ್ಯಾಪ್ ಥಿಯರಿ ಅಂತ ಹೇಳಿ, ಅದು ಕೂಡ ಏನಂತಾರೆ ತಪ್ಪಾದಂಥ ಸಿದ್ಧಾಂತ. ಇದನ್ನು ನಾವು ನಂಬಲ್ಲ. ಮತ್ತು ಈ ಒಂದು ಅಭ್ಯಾಸಗಳಲ್ಲಿ ಮುಂದಿನ ದಿವಸಗಳಲ್ಲಿ ಅದು ನೋಡ್ತೇವೆ. ಅಂದರೆ ನಾವು ನೋಡುವಾಗ ಮುಖ್ಯವಾಗಿ ಇಲ್ಲಿ ಬರುವಾಗ ನಾವು ನೋಡ್ತೇವೆ, ನಾವು ಕಳೆದ ವಾರದಲ್ಲಿ ನೋಡುವಂಥ ವಾಕ್ಯಗಳ ಪ್ರಕಾರ ಆದಿಕಾಂಡ 1ನೇ ಅಧ್ಯಾಯ 9ನೇ ವಚನ ಭೂಮಿಗೆ ಅಸ್ಥಿವಾರ ಹಾಕಿರುವಂಥದ್ದು. ಆದಿಕಾಂಡ 1ನೇ ಅಧ್ಯಾಯ 9ನೇ ವಚನ, ಆಗ ದೇವರು ಆಕಾಶದ ಕೆಳಗಿರುವ ನೀರುಗಳ ಒಂದು ಸ್ಥಳದಲ್ಲಿ ಕೂಡಿಕೊಳ್ಳಲಿ ಮತ್ತು ಒಣನೆಲವು ಕಾಣಿಸಲೆಂದನು. ಅದು ಹಾಗೆಯೇ ಆಯಿತು. ಒಣನೆಲವು ಕಾಣಿಸಿಕೊಳ್ಳಲಿ ಅನ್ನುವಂಥ ಅರ್ಥವೇ ಯೋಬ 38:4 ಮತ್ತು ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 29ನೇ ವಚನಕ್ಕೆ ಸಮಾನವಾಗಿರುವಂಥ 3 ವಾಕ್ಯಗಳಲ್ಲಿ ಒಂದೇ ವಿಷಯವನ್ನು ತಿಳಿಸ್ತಾ ಇರುವಂಥದ್ದು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 29ನೇ ವಚನ, ಜ್ಞಾನೋಕ್ತಿಗಳು ಅಥವಾ ಸಾಮತಿಗಳು ಅಥವಾ ಪ್ರವಾಬ್ಸ್ 8ನೇ ಅಧ್ಯಾಯ 29ನೇ ವಚನ. ಪ್ರವಾಹಗಳು ತನ್ನ ಆಜ್ಞೆಯನ್ನು ಮೀರದಂತೆ ಆತನು ಸಮುದ್ರಕ್ಕೆ ನಿಯಮವನ್ನು ಕೊಟ್ಟಿದಾಗ, ಆತನು ಭೂಮಿಯ ಅಸ್ಥಿವಾರಗಳನ್ನು ನೇಮಿಸಿದಾಗ ನಾನು ಇದ್ದೆನು. ಇದನ್ನು ನೋಡುವಾಗ ದೇವರು ಭೂಮಿ ಅಸ್ಥಿವಾರಗಳನ್ನು ಹಾಕಿದಾಗ, ಮತ್ತು ಅದರ ಅರ್ಥ ಏನಂದ್ರೆ ತಾನೇ ಸಮುದ್ರಕ್ಕೆ ಪ್ರವಾಹಗಳು ತನ್ನ ಆಜ್ಞೆಯನ್ನು ಮೀರದಂತೆ ಆತನು ಸಮುದ್ರಕ್ಕೆ ನಿಯಮವನ್ನು ಕೊಟ್ಟಿದಾಗ, ಸಮುದ್ರಕ್ಕೆ ನಿಯಮ ಕೊಟ್ಟಾಗ ಅಂದರೆ ಭೂಮಿಗೆ ಅಸ್ಥಿವಾರ ಹಾಕಿದಾಗ ಸಮುದ್ರಕ್ಕೆ ನಿಯಮ ಕೊಟ್ಟ ನೀರುಗಳು ಅಲ್ಲಿಗೆ ಇರಬೇಕು. ಯಾಕಂದ್ರೆ ನಮ್ಗೆ ಅರ್ಥ ಆಗಬೇಕಾಗಿರುವಂಥ ಸಂಗತಿ ಏನಂದ್ರೆ, ಮೊದಲು ಭೂಮಿ ಮೇಲೆಲ್ಲ ನೀರು ತುಂಬಿತ್ತು. 2ನೇ ವಚನ ನೋಡ್ತೇವೆ, ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ, ಭೂಮಿಯು ನಿರಾಕಾರವಾಗಿ ಶೂನ್ಯವಾಗಿತ್ತು ಮತ್ತು ಅಗಾಧ ಮೇಲೆ ಇತ್ತು. ದೇವರ ಆತ್ಮನು ನೀರುಗಳ ಮೇಲೆ ಚಲಿಸ್ತಾ ಇದ್ದನು. ಅಲ್ಲಿ ಬರೀ ನೀರೇ ತುಂಬಿತ್ತು. ಆ ನೀರುಗಳು ಚಲಿಸ್ತಿದ್ದನು, ಆದರೆ ಭೂಮಿಯಲ್ಲಿ ಇರಲಿಲ್ಲ, ಅಂದರೆ ಇಲ್ಲಿ ಕಾಣಿಸ್ತಾ ಇಲ್ಲ. ಆದರೆ ಆ ಭೂಮಿಯನ್ನು ಕಾಣಿಸ್ಬೇಕಾದ್ರೆ ಏನು ಹೇಳ್ತಾನೆ, 7ನೇ ವಚನ ನೋಡ್ತೇವೆ, 6ನೇ ವಚನದಲ್ಲಿ 1ನೇ ಅಧ್ಯಾಯ 6ನೇ ವಚನದಲ್ಲಿ, ಇದಲ್ಲದೆ ದೇವರು ನೀರುಗಳ ನಡುವೆ ವಿಶಾಲವಿರಲಿ ಮತ್ತು ಅದು ನೀರುಗಳಿಂದ ನೀರುಗಳನ್ನು ಬೇರೆ ಮಾಡಲಿ ಎಂದನು. ಅಲ್ಲೂ ನೋಡ್ತೇವೆ ನೀರುಗಳ ಮೇಲೆ ಚಲಿಸ್ತಿದ್ದನು, ಅಲ್ಲಿ ಭೂಮಿಯನ್ನು ಕಾಣ್ತಾ ಇಲ್ಲ. ಆದರೆ 6ನೇ ವಚನಕ್ಕೆ ಬರುವಾಗ ನೀರುಗಳ ನಡುವೆ ವಿಶಾಲವಿರಲಿ ಮತ್ತು ಅದು ನೀರುಗಳಿಂದ ನೀರುಗಳನ್ನು ಬೇರೆ ಮಾಡಲಿ ಎಂದನು. ದೇವರು ಮೊದಲು ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದಂದಾಗ ದೇವರು ತಾನಿರುವಂಥ ಪರಲೋಕವನ್ನು ಸೃಷ್ಟಿಸಿದನು. ಮತ್ತೆ ಭೂಮಿಯನ್ನು ಸೃಷ್ಟಿಸಿದ ಕಾಣ್ತಾ ಇಲ್ಲ, ಆದರೆ ಅದು ನೀರುಗಳ ಮಧ್ಯದಲ್ಲಿ ಇದೆ. ಸೊ ಆ ಪರಲೋಕಕ್ಕೂ ಭೂಮಿಯ ಮಧ್ಯದಲ್ಲಿ ನೀರುಗಳು ತುಂಬಿದೆ, ನೀರುಗಳ ಜಲರಾಶಿಯೇ ಇದೆ.
ಅದಕ್ಕೆ ಮೊದಲನೇ ಅಧ್ಯಾಯದಲ್ಲಿ ನಾವು ಕಳೆದ ವಾರದಲ್ಲಿ ನೋಡಿದ ಪ್ರಕಾರ ಬರೀ ಒಂದೇ ಹೆವೆನ್ ಅಂತ ಹೇಳಿ ಇಂಗ್ಲೀಷಲ್ಲಿ ಬರ್ದ, ಆಕಾಶವನ್ನು ಅಂತ ಹೇಳಬಾರ್ದ, ಆಕಾಶಗಳು ಅಂತ ಬರಲಿಲ್ಲ. ಆದರೆ ಎಲ್ಲ ಸೃಷ್ಟಿ ಆದಮೇಲೆ ಎರಡನೇ ಅಧ್ಯಾಯಕ್ಕೆ ಬರುವಾಗ, ಎರಡನೇ ಅಧ್ಯಾಯ ಮೊದಲನೇ ವಚನ ಬರುವಾಗ, ಹೀಗೆ ಆಕಾಶಗಳು, ಭೂಮಿಯು, ಅವುಗಳ ಸಮಸ್ತ ಸಮೂಹವು ಸಂಪೂರ್ಣವಾದವು. ಎರಡನೇ ವಚನಕ್ಕೆ ಬರುವ, ಎರಡನೇ ಅಧ್ಯಾಯದಲ್ಲಿ ಬರುವಾಗ ಅಲ್ಲಿ ಹೇಳ್ತಾನೆ ಹೀಗೆ ಆಕಾಶಗಳು, ಹೆವೆನ್ಸ್ ಅಂತ ಹೇಳ್ತಾರೆ. ಮೊದಲನೇದಲ್ಲಿ ಒಂದೇ ಮಾಡಿದ, ಆದರೆ ಎರಡನೇದಾಗಿ ಹೆವೆನ್ಸ್ ಅಂತ ಹೇಳಿ ಆಕಾಶಗಳು ಅಂತ ಹೇಳುವಾಗ ಏನು ಅಂತಂದ್ರೆ ಅಲ್ಲಿ ನೋಡ್ತೇವೆ, ಆಕಾಶ ಇನ್ನೊಂದು ಆಕಾಶ ಸೃಷ್ಟಿಯಾಗಿದ್ದು ಯಾವಾಗ ಅಂದರೆ ನೀರುಗಳ ಮಧ್ಯದಲ್ಲಿ ವಿಶಾಲವಾದ ಸ್ಥಳವನ್ನು ಉಂಟು ಮಾಡಿದಾಗ. ಅದು ಎಲ್ಲಿ ಆಯಿತು? 6ನೇ ವರ್ಷದಲ್ಲಿ. ಇದಲ್ಲದೆ ದೇವರು ನೀರುಗಳ ನಡುವೆ ವಿಶಾಲವಿರಲಿ ಮತ್ತು ಅದು ನೀರುಗಳಿಂದ ನೀರುಗಳನ್ನು ಬೇರೆ ಮಾಡಲಿದ್ದು. ದೇವರು ವಿಶಾಲವನ್ನು ಮಾಡಿ ವಿಶಾಲದ ಕೆಳಗಿದ್ದ ನೀರುಗಳನ್ನು ವಿಶಾಲದ ಮೇಲಿದ್ದ ನೀರುಗಳಿಂದ ಬೇರೆ ಮಾಡಿದನು. ಅದು ಹಾಗೆ ಆಯಿತು. ದೇವರು ವಿಶಾಲಕ್ಕೆ ಆಕಾಶವೆಂದು ಕರೆದನು. ಸೊ ಇಲ್ಲಿ ದೇವರು ಇನ್ನೊಂದು ವಿಶಾಲ ಉಂಟು ಮಾಡಿ, ಈ ವಿಶಾಲ ಮುಂಚೆ ಇರಲಿಲ್ಲ. ಈ ವಿಶಾಲ ಇರೋದಕ್ಕಿಂತ ಮುಂಚೆ ಒಂದೇ ಆಕಾಶ ಇತ್ತು. ಆ ಆಕಾಶಕ್ಕೆ ದೇವರು ಹೇಳ್ದ, ದೇವರು ಆಕಾಶ ಭೂಮಿಯನ್ನು ಉಂಟು ಮಾಡ್ದ. ಆದರೆ ಯಾವಾಗ ನೀರುಗಳ ಮಧ್ಯದಲ್ಲಿ ವಿಶಾಲವಾದ ಸ್ಥಳ, ಸ್ಪೇಸ್ ಒಂದು ವಿಸ್ತರಣೆ ಮಾಡ್ದ, ಆ ಸ್ಥಳಕ್ಕೆ ಆತನ ಏನು ಹೆಸರಿಟ್ಟ? ದೇವರು ವಿಶಾಲಕ್ಕೆ ಆಕಾಶವೆಂದು ಕರೆದನು. ಆಕಾಶ, ಅದನ್ನೇ ಇಂಗ್ಲಿಷ್ ಹೆವೆನ್ ಅಂತ ನೋಡ್ತೇವೆ. ಆ ಹೆವೆನ್ ಮಾಡಿದಾಗ ನೋಡ್ತೇವೆ ಮುಂದಿನ ವಚನದಲ್ಲಿ, ಹೀಗೆ ಸಾಯಂಕಾಲ ಪ್ರಾತಃ ಕಾಲವಾಗಿ ಎರಡನೆಯ ದಿನವಾಯಿತು. ಎರಡನೇ ದಿನವಾದಾಗ ದೇವರು, ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ, ಅದು ಒಳ್ಳೆಯದೆಂದು ಹೇಳಲಿಲ್ಲ. ಅದು ಒಳ್ಳೆಯದೆಂದು ಹೇಳಲಿಲ್ಲ. ಯಾಕಂದ್ರೆ ನಾವು ಮೊದಲನೇ ದಿನ ನೋಡ್ತೇವೆ, ಹದಿಮೂರನೇ ವಚನಕ್ಕೆ ಬರೋಣ. 12ನೇ ವಚನ ನೋಡೋಣ. ಅದೇ ಆದಿಕಾಂಡ 1 ಮೊದಲನೇ ಅಧ್ಯಾಯ 12ನೇ ವಚನ. ಭೂಮಿ ಹುಲ್ಲನ್ನು ತನ್ನ ಜಾತಿ ಪ್ರಕಾರ, ಬೀಜ ಕೊಡುವ ಪಲ್ಯವನ್ನು ತನ್ನ ಜಾತಿ ಪ್ರಕಾರ, ತನ್ನೊಳಗೆ ಬೀಜವ ಹಣ್ಣಿನ ಮರಗಳನ್ನು ಮೊಳೆಸಿತು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಅಂದರೆ ಇಲ್ಲಿ 3ನೇ ದಿವಸಕ್ಕೆ ಬರುವಾಗ ಅದು ಒಳ್ಳೆಯದೆಂದು ನೋಡಿದನು. ಆದರೆ 2ನೇ ದಿವಸದಲ್ಲಿ ಅದನ್ನು ಹೀಗೆ ಒಳ್ಳೆಯದು ಎಂದಾಗಿ ಆತನು ಹೇಳಲಿಲ್ಲ. ಯಾಕೆ ಆತನು ಒಳ್ಳೆಯದಂತ ಹೇಳಲಿಲ್ಲ ಅಂದರೆ, ನಾವು ನೋಡ್ತೇವೆ ಒಳ್ಳೆಯದರ ಅರ್ಥ ಅದೇ 1ನೇ ಅಧ್ಯಾಯ 31ನೇ ವಚನಕ್ಕೆ ಬರ್ತೇವೆ. ಅದೇ ಆದಿಕಾಂಡ ಅಥವಾ ಉತ್ಪತ್ತಿ, ಜನಿಸಿದ 1ನೇ ಅಧ್ಯಾಯ 31ನೇ ವಚನ. ಮತ್ತು ದೇವರು ತಾನು ಮಾಡಿದ್ದನ್ನೆಲ್ಲ ನೋಡಲಾಗಿ ಇಗೋ ಅದು ಬಹಳ ಒಳ್ಳೆಯದಾಗಿತ್ತು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವಾಗಿ 6ನೆಯ ದಿನವಾಯಿತು. ಇಲ್ಲಿ ದೇವರು ಮಾಡಿದೆಲ್ಲವನ್ನೂ ನೋಡಿದ ಮೇಲೆ 6ನೇ ದಿವಸದಲ್ಲಿ ಹೇಳ್ತಾನೆ ಅದು ಒಳ್ಳೆಯದೆಂದು ನೋಡಿದನು. ಮತ್ತು ಇಲ್ಲಿ ಹೇಳ್ತಾನೆ, ಇದಾದ್ಮೇಲೆ ಹೇಳ್ತಾನೆ ಅದು ಬಹಳ ಒಳ್ಳೆಯದಾಗಿತ್ತು. ಅಂದರೆ ಬಹಳ ಒಳ್ಳೆಯದಾಗಿತ್ತು ಅಂದರೆ ಇಲ್ಲ ನೋಡ್ತೇವೆ, ದೇವರು ಮಾಡಿದ ಸೃಷ್ಟಿಯಲ್ಲಿ ಯಾವುದೇ ನ್ಯೂನತೆ ಇರಲಿಲ್ಲ. ಅಲ್ಲಿ ಪಾಪದ ಉಗಮವಿಲ್ಲ, ಸೈತಾನನ ಬೀಳುವಿಕೆ ಕೂಡ ಅಲ್ಲಿಲ್ಲ. ದೇವದೂತನು ಲೂಸಿಫರನ್ನು ಬಿದ್ದು ಹೋದಂಥ ದೇವದೂತನಿನ್ನೂ ಆಗಿರಲಿಲ್ಲ. ಅಲ್ಲಿ ಪಾಪ ಅನ್ನೋಂಥದ್ದೇ ಇಲ್ಲ. ಅದಿದ್ದಾಗಲೇ ದೇವರು ಎಲ್ಲವೂ ಬಹು ಒಳ್ಳೆಯದಾಗಿತ್ತು, ಬಹಳ ಒಳ್ಳೆಯದಾಗಿತ್ತು ಅಂತ ಹೇಳ್ತಾರೆ. ಹೇಗೆ ಅಲ್ಲೇನಾದರೂ ನ್ಯೂನತೆ ದೇವರು ಒಳ್ಳೆಯದಂತ ಹೇಳ್ತಾನೆ? ಅದರ ಕೆಲವ್ರ ಪ್ರಕಾರ ಅವ್ರು ಏನಂತಾರೆ, ಇಲ್ಲ 1ನೇ ಅಧ್ಯಾಯ 2ನೇ ವರ್ಷದಲ್ಲಿ ಅಲ್ಲಿ ಗ್ಯಾಪ್ ಇತ್ತು, ಅಲ್ಲಿ ಎಲ್ಲ ನಾಶವಾಯಿತು, ಮತ್ತೆ ಭೂಮಿ ರಿಪ್ಲೆನಿಶ್ ಅಂದರೆ ರೀಕ್ರಿಯೇಟ್ ಅಂತ ಹೇಳ್ತಾರೆ. ಹೇಗೆ ರೀಕ್ರಿಯೇಟ್ ಮಾಡಿಕ್ಕೆ ದೇವರು ಒಳ್ಳೆಯದಂತ ಹೇಳ್ತಾನೆ? ಅಲ್ಲ, ಅಲ್ಲಿ ಯಾವುದೇ ಪಾಪ ಇನ್ನೂ ಉಗಮವಾಗಿರಲಿಲ್ಲ. ಸೈತಾನ ಕೂಡ ಬಿದ್ದೋಗಿಲ್ಲ. ಸೈತಾನ ಬಿದ್ದೋಗಿಲ್ಲ ಅಂದರೆ ಸೈತಾನ ಯಾವಾಗ ಉಂಟಾದ? ಸೈತಾನ ದೇವರು ಯಾವಾಗ ಉಂಟು ಮಾಡಿದನು? ಅದನ್ನೇ ನಾವು ನೋಡ್ತಿದ್ದೇವೆ. ಅದನ್ನು ಯಾವಾಗ ಅಂದರೆ ಭೂಮಿಯ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ದೇವರು ಸೈತಾನ ಉಂಟು ಮಾಡಿದ. ಯಾಕಂದರೆ ಭೂಮಿ ಅಸ್ಥಿವಾರ ಹಾಕಿದಾಗ ಯೋಬನ ಗ್ರಂಥ 38ನೇ ಅಧ್ಯಾಯದಲ್ಲಿ ದೇವರು ಯೋಬನಿಗೆ ಕೇಳುವಂಥ ಪ್ರಶ್ನೆ ಅಂದರೆ, ನಾನು ಭೂಮಿಗೆ ಅಸ್ಥಿವಾರ ಹಾಕಿದಾಗ ನೀನೆಲ್ಲಿದ್ದೆ? ದೇವಪುತ್ರರು ಅಸ್ಥಿವಾರ ಹಾಕಿದ್ದನ್ನು ನೋಡಿ ಸಂತೋಷ ಪಡುವಾಗ, ಸಂತೋಷದಿಂದ ಆರ್ಭಟಿಸುವಾಗ ನೀನೆಲ್ಲಿದ್ದಿ? 38:4 ನೋಡ್ತೇವೆ. ಯೋಬ 38:4. ಯೋಬ 38ನೇ ಅಧ್ಯಾಯ 4ನೇ ವಚನ. ಯೋಬ 38ನೇ ಅಧ್ಯಾಯ 4ನೇ ವಚನ. ನಾನು ಭೂಮಿಯ ಅಸ್ಥಿವಾರ ಹಾಕಿದಾಗ ನೀನು ಎಲ್ಲಿ ಇದ್ದಿ? ನನಗೆ ಗ್ರಹಿಸಿದರೆ ತಿಳಿಯಪಡಿಸು. ಅದೇ ಮುಂಚೆ ಬರುವಾಗ 7ನೇ ವಚನ ನೋಡ್ತೇವೆ. 7ನೇ ವಚನದಲ್ಲಿ ಅದೇ ಅಧ್ಯಾಯ 7ನೇ ವಚನ. ಉದಯದ ನಕ್ಷತ್ರಗಳು ಒಟ್ಟಾಗಿ ಹರ್ಷಧ್ವನಿ ಮಾಡುವಾಗ ದೇವಪುತ್ರರೆಲ್ಲರೂ ಉಲ್ಲಾಸದಿಂದ ಆರ್ಭಟಿಸ್ತಾ ಇರಲು. ಇಲ್ಲಿ ಯಾವಾಗ ಅವರು ಉಲ್ಲಾಸದಿಂದ ಆರ್ಭಟಿಸಿದ್ದಾರೆ ಅಂದರೆ, ಭೂಮಿಗೆ ಅಸ್ಥಿವಾರ ಹಾಕಿದಾಗ ಅವರು ಉಲ್ಲಾಸದಿಂದ ಆರ್ಭಟಿಸಿದರು. ಮತ್ತು ನೋಡ್ತೇವೆ ಹರ್ಷಧ್ವನಿ ಮಾಡಿದ್ರು. ಯಾಕೆ ಮಾಡಿದ್ರೆ ಭೂಮಿಗೆ ಅಸ್ಥಿವಾರ ಹಾಕಿದ್ದನ್ನು ನೋಡಿ ಅವ್ರಿಗೆ ಆಶ್ಚರ್ಯ ಕಂಡು ದೇವಪುತ್ರರೆಲ್ಲರೂ ಕೊಂಡಾಡಿದರು, ಹರ್ಷಧ್ವನಿ ಮಾಡೋರು, ಉಲ್ಲಾಸ ಮಾಡೋರು. ಹಾಗಾದರೆ ಯಾವಾಗ ಉಲ್ಲಾಸ ಮಾಡಿದ್ರೆ ಭೂಮಿಗೆ ಅಸ್ಥಿವಾರ ಹಾಕಿದಾಗ. ಅಸ್ಥಿವಾರ ಹಾಕಿದ್ದಕ್ಕಿಂತ ಮುಂಚೆ ದೇವದೂತರು ಇರೋದ್ರಿಂದಲೇ ಅವರು ಉಲ್ಲಾಸ ಪಡೋಕ್ಕೆ ಸಾಧ್ಯತೆ ಉಂಟು. ಅಂದರೆ ದೇವರು ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ದೇವರು ದೂತರನ್ನು ಅಥವಾ ದೇವಪುತ್ರರನ್ನು ಸೃಷ್ಟಿಸಿದನು. ಯಾಕಂದ್ರೆ ಅವರು ಅದನ್ನು ನೋಡಿ ಅವ್ರು ಕೊಂಡಾಡಿದ್ರು, ದೇವರು ವಾಕ್ಯ ಹೇಳುತ್ತೆ. ಹಾಗಾದರೆ ಅವರು ಅದಕ್ಕಿಂತ ಮುಂಚೆ ಭೂಮಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ದೇವರು ದೇವರು ಉಂಟು ಮಾಡಿದ್ರೆ ಯಾವ ದಿವಸದಲ್ಲಿ ಉಂಟು ಮಾಡ್ದ? 6 ದಿವಸಗಳಲ್ಲಿ ಉಂಟು ಮಾಡಿದನ ಅಥವಾ ಇದಕ್ಕೆ ಬಿಟ್ಟು ಮತ್ತೆ ಇನ್ನೇನಾದರೂ ಬೇರೆ ಸೃಷ್ಟಿ ಇದೆನಾ?
ಸೊ ಯಾರು ಬೈಬಲಲ್ಲಿ ಪೂರ್ಣ ನಂಬಲ್ವೋ ಅಥವಾ ಅರ್ಧಮರ್ಧ ನಂಬಿ ಮತ್ತು ಸೈನ್ಸ್ ಎವಲ್ಯೂಷನ್ ಅದಂತ ಹೇಳ್ತಾರೆ, ಅವ್ರು ಹೇಳ್ತಾರೆ ಇದರಲ್ಲಿಲ್ಲ, ಮುಂಚೆನೆ ದೇವದೂತರು ಇದ್ದರು ಅಂತ ಹೇಳಿ. ಇಲ್ಲ, ಸೃಷ್ಟಿಯ ಕಾರ್ಯದಲ್ಲಿಯೇ ಎಲ್ಲ ದೇವರು ಹೇಳಿದಾಗ 6 ದಿವಸಗಳಲ್ಲಿ ಎಲ್ಲವನ್ನೂ ಸೃಷ್ಟಿ ಮಾಡಿದ ದೇವರು. ಇದು ನಾವು ನಂಬುವಂಥದ್ದು, ಬೈಬಲ್ ಬರೆದಿರುವಂಥ ಈ ಸತ್ಯತೆ ನಾವು ನಂಬ್ತೇವೆ. ಅದು ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅರ್ಥ ಆಗಿಲ್ಲ ಅಂದರೆ ಅದು ಅಲ್ಲಗಳೆಯುವ ಹಾಗಿಲ್ಲ. ಅದೇನು ಹೇಳ್ತೀವಿ, 6 ದಿವಸಗಳಲ್ಲಿ ಎಲ್ಲವನ್ನು ಉಂಟು ಮಾಡಿದ್ಮೇಲೆ ದೇವದೂತರು ಉಂಟು ಮಾಡಿರುವಂಥದ್ದು ಕೂಡ ದೇವರು ಸ್ಪಷ್ಟವಾಗಿ ತಿಳಿಸಿಲ್ಲ. ಆದರೆ ದೇವ್ರು ನಮ್ಗೆ ಹೇಳ್ತಾನೆ, ವಾಕ್ಯಗಳನ್ನು ಅಭ್ಯಾಸಿಸು. ನಮ್ಗೆ ದೇವ್ರು ಕೊಟ್ಟು ದೇವರು ವಾಕ್ಯ ಅಭ್ಯಾಸ ಮಾಡಿ ತಿಳ್ಕೊ ಅಂತ ಹೇಳಿ. ಕೆಲವು ವಿಷಯಗಳು ಎಷ್ಟು ಅಭ್ಯಾಸ ಮಾಡಿದ್ರೆ ದೇವ್ರು ತಿಳಿಸಿಲ್ಲ, ಅವು ಅರ್ಥ ಆಗಲ್ಲ. ಆದರೆ ಕೆಲವು ವಿಷಯಗಳು ದೇವರು ಅಭ್ಯಾಸ ಮಾಡಿ ತಿಳ್ಕೊಳ್ಳೋದಕ್ಕೋಸ್ಕರ ದೇವರು ವಾಕ್ಯಗಳನ್ನು ಕೊಟ್ಟಿದ್ದಾನೆ, ಮತ್ತು ಅವುಗಳನ್ನು ಸರಿಯಾಗಿ ವಿಭಾಗಿಸು ಅಂತ ಹೇಳಿ ಕೂಡ ದೇವರು ಹೇಳ್ತಾರೆ. ಆವಾಗ ನಮ್ಗೆ ಅರ್ಥ ಆಗುತ್ತೆ, ಹೌದು ದೇವರು ಎಲ್ಲೆಲ್ಲಿ ಏನು ಉಂಟು ಮಾಡದ ಅಂತ ಹೇಳಿ. ಅದಕ್ಕೆ ನೋಡುವಾಗ ದೇವರು ದೂತರನ್ನು ಭೂಮಿಗೆ ಅಸ್ತಿವಾರಕ್ಕಿಂತ ಹಾಕೋದಕ್ಕಿಂತ ಮುಂಚೆ ಉಂಟು ಮಾಡಿದ. ಅದಕ್ಕೆ ಅಸ್ತಿವಾರ ನೋಡಿದಾಗ ದೂತರು ಆರ್ಭಟಿಸಿದ್ರು, ಸಂತೋಷಪಟ್ಟರು, ಉಲ್ಲಾಸಗೊಂಡ್ರು. ಆದರೆ ಯಾವ್ದು ದಿವಸದಲ್ಲಿ ಉಂಟು ಮಾಡೋದಾದ್ರೆ ಅಲ್ಲ ನೋಡ್ತೇವೆ, ಮೊದಲನೇ ದಿವಸದಲ್ಲಿ ಉಂಟು ಮಾಡಿರುವಂತಹ ಸಾಧ್ಯತೆಗಳಿಲ್ಲ. 2ನೇ ದಿವಸದಲ್ಲಿ ಆಗಿರಬಹುದು. ಯಾಕಂದ್ರೆ ನಾವು ನೋಡ್ತೇವೆ ಅಲ್ಲಿ ದೇವದೂತರಿರುವಂತಹ ಸ್ಥಳ ಮೊದಲು ದೇವರು ಸೃಷ್ಟಿ ಮಾಡ್ತಾನೆ. ಈಗ ನಾವು ಯೋಹಾನ ಸುವಾರ್ತೆ 14ನೇದಲ್ಲಿ ಕೂಡ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗ್ತೇನೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳುವಂಥ ಶಿಷ್ಯರಿಗೆ ಹೇಳುವಂಥ ಮಾತಂದ್ರೆ, ನಾನು ತಂದೆ ಬಳಿಗೆ ಹೋಗ್ತೇನೆ, ಅಲ್ಲಿ ಬಹಳ ಭವನಗಳು ಉಂಟು, ಒಂದು ವೇಳೆ ಎಲ್ಲಿದ್ರೆ ನಾನು ಸಿದ್ಧಪಡಿಸ್ತೇನೆ. ಅವಳನ್ನು ಸಿದ್ಧಪಡಿಸಿದ ಮೇಲೆ ಬಂದು ನಿಮ್ಮನ್ನು ಕರ್ಕೊಂಡು ನಾನು ಹೋಗ್ತೇನೆ, ಯಾಕಂದ್ರೆ ನೀವೆಲ್ಲರೂ ನನ್ನ ಸದಾಕಾಲಕ್ಕೂ ನಮ್ಮೊಂದಿಗೆ ಇರಬೇಕು ಅಂತ ಹೇಳ್ದ. ಅಂದ್ರೆ ಇಲ್ಲಿ ಏನಂದ್ರೆ, ನೀವು ಬಂದಿರಬೇಕಂದ್ರೆ ಸ್ಥಳ ಸಿದ್ಧ ಮಾಡ್ಬೇಕು ಫಸ್ಟ್. ಸೊ ದೂತರು ಇರಬೇಕಾದ್ರೆ ದೂತರಿರುವಂಥ ಸ್ಥಳ ದೇವರು ಸಿದ್ಧಪಡಿಸ್ಬೇಕು ಮೊದಲು. ಸಿದ್ಧಪಡಿಸೋದಕ್ಕಿಂತ ಮುಂಚೆ ದೂತರ ಉಂಟು ಮಾಡುವ ಸಾಧ್ಯತೆನೇ ಇಲ್ಲ. ಅದಕ್ಕೆ ಅವ್ರು ಇರುವಂಥ ಸ್ಥಳ ಯಾವುದು, ಇಲ್ಲಿ ಹೇಳುವಂಥ 7ನೇ ವಚನದಲ್ಲಿ ಹೇಳುವಂಥ ಆಕಾಶ ಅಥವಾ ಆ ಹೆವೆನ್. ಆ ಹೆವೆನ್ ಯಾವುದು, ನೀರುಗಳ ಮಧ್ಯದಲ್ಲಿ ವಿಸ್ತಾರ ಮಾಡೋದು. ಆ ವಿಸ್ತಾರಕ್ಕೆ ದೇವರು, ವಿಶಾಲವಾದ ಸ್ಥಳಕ್ಕೆ ದೇವರು ಆಕಾಶ ಅಂತ ಹೆಸರಿಟ್ಟನು. ಆ ಆಕಾಶಕ್ಕೆ ಇಂಗ್ಲಿಷ್ನಲ್ಲಿ ಹೆವೆನ್ ಅಂತ ಹೇಳ್ತಾನೆ. ಆ ಹೆವೆನ್ಗೆ ಸೃಷ್ಟಿ ಮಾಡಿದ್ಮೇಲೆ ಅದರಲ್ಲಿ ಇರುವಂಥ ಜೀವಿಗಳಾದಂಥ ದೂತರನ್ನು ದೇವರು ಉಂಟು ಮಾಡ್ದ. ಸೊ 2ನೇ ದಿವಸದ ಪ್ರಾತಃ ಕಾಲದಲ್ಲಿ ಇಬ್ರಿಯರ ಪ್ರಕಾರ, ಇಲ್ಲಿ ಬೈಬಲ್ನ ಪ್ರಕಾರ ದೇವರು ಅವರಿಗೆ ಕಲಿಸಿರುವಂಥದ್ದು, ಆದಿಕಾಂಡದಲ್ಲಿ ಹೇಳಿರುವಂಥದ್ದು, ಅವರಿಗೆ ಸಂಜೆ 6 ಗಂಟೆಯಿಂದ ದಿವಸ ಸ್ಟಾರ್ಟ್ ಆಗುವಂಥದ್ದು. ಅದಕ್ಕೆ 2ನೇ ದಿವಸ ದೇವರು ವಿಶಾಲವಾದ ಸ್ಥಳ ಮಾಡ್ದ, ಪರಲೋಕವನ್ನು ಉಂಟು ಮಾಡ್ದ, ಅಥವಾ ಆಕಾಶವನ್ನು ಉಂಟು ಮಾಡ್ದ, ಅಥವಾ ಹೆವೆನ್ ಉಂಟು ಮಾಡ್ದ. ಹೆವೆನ್ ಉಂಟು ಮಾಡಿದ ಮೇಲೆ ಅದೇ 2ನೇ ದಿವಸದ ಬೆಳಗಿನ ಜಾವದಲ್ಲಿ, ಯಾವಾಗ ಸ್ಥಳ ಸಿದ್ಧ ಆಯ್ತೋ ಬೆಳಗಿನ ಜಾವದಲ್ಲಿ ದೂತರ ದೇವರು ಉಂಟು ಮಾಡ್ದ. ಅದಕ್ಕೆ ಅವಕ್ಕೆ ಹೆಸರು ಏನಿಟ್ಟ, ಉದಯದ ನಕ್ಷತ್ರಗಳು. ಉದಯದ ಸಮಯದಲ್ಲಿ ಆ ನಕ್ಷತ್ರಗಳು ಅವ್ರು ಕಳೆದ ವಾರ ನೋಡಿ, ನಕ್ಷತ್ರಗಳು ದೇವದೂತರಿಗೆ ನಕ್ಷತ್ರಗಳು ಅಂತ ಹೆಸರು ಇರುವಂಥದ್ದು ಉಂಟು ಒಂದೊಂದು ಕಡೆ. ಎಲ್ಲ ಕಡೆ ನಕ್ಷತ್ರಗಳಂದ್ರೆ ದೇವದೂತರೇ ಅಲ್ಲ, ಆದರೆ ಕೆಲವು ಕಡೆ ಅದನ್ನು ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮತ್ತು ಅಷ್ಟೆಲ್ಲ ಮತ್ತೆ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ 3ನೇ ಅಧ್ಯಾಯದಲ್ಲಿ ಮೂಡಣ ದೇಶದಿಂದ ಜ್ಞಾನಿಗಳು ಅಲ್ಲಿ ನೋಡ್ತೇವೆ ಹೆರೋದನ ಬಳಿಗೆ ಬಂದು ಯಹೂದ್ಯರ ಅರಸನ ಹುಟ್ಟಬೇಕಾಗಿರುತ್ತದೆ ಎಲ್ಲಿ, ಯಾಕಂದ್ರೆ ಆತನ ನಕ್ಷತ್ರ ನಾವು ಕಂಡು ಬಂದಿದ್ದೇವೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲೋ ಆಕಾಶದಲ್ಲಿ ಕಾಣುವಂಥ ನಕ್ಷತ್ರ ಅಲ್ಲ, ಯಾಕಂದ್ರೆ ಅವರು ಬಂದು ಹೆರೋದನಿಗೆ ಪ್ರಶ್ನೆ ಕೇಳಿ ಅವ್ರು ಹೊರಗೆ ಹೋಗುವಾಗ, ಮತ್ತೆ ದೇವರ ವಾಕ್ಯದಲ್ಲಿ ಬರುತ್ತೆ, ಮುಂಚೆ ಕಂಡಿರುವಂಥ ನಕ್ಷತ್ರವು ಅವರನ್ನು ಕೂಸಿನ ಬಳಿಗೆ ನಡೆಸಿದ್ರು. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ, ಕ್ಷಮಿಸಿರಿ 2ನೇ ಅಧ್ಯಾಯದಲ್ಲಿ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ ನೋಡ್ಕೊಂಬರೋಣ. ಆಗ ಹೆರೋದನು ರಹಸ್ಯವಾಗಿ ಆ ಜ್ಞಾನಿಗಳನ್ನು ಕರೆಸಿ ಆ ನಕ್ಷತ್ರವು ಯಾವ ಕಾಲದಲ್ಲಿ ಕಾಣಿಸಿಕೊಂಡಿತ್ತೆಂದು ಅವರನ್ನು ಕೂಲಂಕುಷವಾಗಿ ವಿಚಾರಿಸಿಕೊಂಡು ಅವರನ್ನು ಬೆತ್ಲೆಹೇಮಿಗೆ ಕಳಿಸುವಾಗ, ನೀವು ಹೋಗಿ ಆ ಶಿಶುವಿನ ವಿಷಯದಲ್ಲಿ ಕೂಲಂಕುಷವಾಗಿ ಹುಡುಕಿ ಆತನನ್ನು ಕಂಡುಕೊಂಡ ಮೇಲೆ ತಿರುಗಿ ಬಂದು ನನಗೆ ತಿಳಿಸಿರಿ, ಆಗ ನಾನೂ ಸಹ ಬಂದು ಆತನನ್ನು ಆರಾಧಿಸುವನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ, ಇಗೋ ಮೂಡರಲ್ಲಿ ಅವರು ಕಂಡ ನಕ್ಷತ್ರವು ಶಿಶುವಿದ್ದ ಸ್ಥಳ ಮೇಲೆ ಬಂದು ನಿಲ್ಲುವ ತನಕ ಅವರ ಮುಂದೆ ಹೋಯಿತು. ಇಲ್ಲಿ ಅವರ ಮುಂದೆ ಹೋಯ್ತು ಅಂದ್ರೆ ಒಂದು ರೀತಿ ಇವರೇನು ನಿರ್ಜೀವ ವಸ್ತು ಇದ್ದ ಹಾಗೆ ಬರೆದಿದ್ದಾರೆ. ಆದರೆ ನಕ್ಷತ್ರ ಎಷ್ಟು ದೊಡ್ಡದಿರ್ತಾರೆ. ನಕ್ಷತ್ರ ಅಂದ್ರೆ ಎಷ್ಟಂದ್ರೆ ನಮಗೆ ಬೆಳಕೊಂಡ ಸೂರ್ಯ ಕೂಡ ನಕ್ಷತ್ರ ಮುಂದೆ ಬಹಳ ಸಣ್ಣದಾಗಿರುತ್ತೆ. ನಕ್ಷತ್ರ ಅಷ್ಟು ದೊಡ್ಡದಿರುತ್ತೆ. ಅಷ್ಟು ದೊಡ್ಡ ನಕ್ಷತ್ರ ಇಲ್ಲಿ ಬಂದು ಭೂಮಿ ಮನೆ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಕ್ಷತ್ರ ಅಂದ್ರೆ ದೇವದೂತರು. ಯಾಕೆಂದ್ರೆ ನಾವು ನೋಡಿದ್ದೇವೆ ಅದರ ರಹಸ್ಯ ಪ್ರಕಟಣೆ ಅಂತ ನೋಡಿದ್ದೇವೆ. ಪ್ರಕಟಣೆ 1ನೇ ಅಧ್ಯಾಯ ನೋಡ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ ಕೆಲವು ಸಂಗತಿಗಳು ರಿಪೀಟ್ ಆಗ್ತೇವೆ, ಕ್ಷಮಿಸಿರಿ, ಅದರ ಸ್ಪಷ್ಟತೆ ಬರೋದಕ್ಕೆ ನಾನು ಅದನ್ನು ಹೇಳ್ತಿದ್ದೇನೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಚನಕ್ಕೆ ಬರ್ತೇವೆ. ಪ್ರಕಟಣೆ 1ನೇ ಅಧ್ಯಾಯ 20ನೇ ವಚನ. ನನ್ನ ಬಲಗೈಲಿ ನೀನು ಕಂಡ 7 ನಕ್ಷತ್ರಗಳು ಮತ್ತು 7 ಚಿನ್ನ ದೀಪ ಸ್ತಂಭಗಳ ಮರ್ಮವನ್ನು ಬರೆ. ಆ 7 ನಕ್ಷತ್ರಗಳು ಆ 7 ಸಭೆಗಳ ದೂತರು. 7 ನಕ್ಷತ್ರಗಳ ಮತ್ತು ಸಭೆಗಳ 7 ದೀಪಸ್ತಂಭಗಳ ಮರ್ಮ ಇದೆ. ಮರ್ಮ, ಮಿಸ್ಟ್ರಿ ಅಂತ ಹೇಳ್ತಾನೆ. ಆ ಮರ್ಮ ಏನಿದೆ ಅದರ ಅರ್ಥ ಅದರ ಮೇಲೆ ಹೇಳ್ತಾನೆ. ಆ 7 ನಕ್ಷತ್ರಗಳು ಆ 7 ಸಭೆಗಳ ದೂತರು. ಸೊ ದೂತರಿಗೆ ನಕ್ಷತ್ರಗಳನ್ನು ಬೈಬಲ್ ಹೇಳಿದ ಅಂದ ತಕ್ಷಣ ಎಲ್ಲ ಕಡೆ ನಕ್ಷತ್ರ ಬದಲ ದೂತರಂತ ತಿಳ್ಕೊಬೇಕಾಗಿಲ್ಲ. ಅದಕ್ಕೆ ಸಾಂದರ್ಭಿಕವಾಗಿ ಆ ಕಾಂಟೆಕ್ಸ್ಚುವಲಿ ಅಲ್ಲಿ ಯಾವ ಒಂದು ಸನ್ನಿವೇಶದಲ್ಲಿ ಸಾಂದರ್ಭಿಕವಾಗಿ ಏನು ಬರ್ತದೆ ಅದರ ಅರ್ಥದಲ್ಲಿ ಕೆಲವು ಸಾರಿ ದೂತರಂದಾಗ ದೂತರಿಗೆ ನಕ್ಷತ್ರ ಅಂದಾಗ ಕೂಡ ಬರೆದಿರುವಂಥದ್ದು. ಹಾಗಿರುವಾಗ ಇಲ್ಲಿ ಉದಯದ ನಕ್ಷತ್ರಗಳು ಯಾಕೆ
ದೇವದೂತರಿಗೆ ಯಾಕೆ ಉದಯದ ನಕ್ಷತ್ರ, ದೇವಪುತ್ರರಿಗೆ ಉದಯದ ನಕ್ಷತ್ರದಂತೆ ದೇವರು ಯಾಕೆ ಇಟ್ಟನ ಹೆಸರು ಅಂದರೆ ಅದೇನು ಬೈಬಲಲ್ಲಿ ಸ್ಪಷ್ಟವಾಗಿ ಹೀಗೆ ಅಂತ ಬರೆದಿಲ್ಲ. ಆದರೆ ನಾವು ಅಭ್ಯಾಸ ಮಾಡುವಾಗ ನಮ್ಗೆ ಗೊತ್ತಾಗೋದಂದರೆ ಯಾಕೆ ಅದಕ್ಕೆ ನಕ್ಷತ್ರಗಳಿಗೆ ಉದಯ ಅಂತಿಟ್ಟ, ದೇವದೂತರಿಗೆ ಯಾಕೆ ಉದಯ ನಕ್ಷತ್ರ ಕರೆದ ಅಂದರೆ ಅವರ ಉದಯದ ಸಮಯದಲ್ಲಿ ಉಂಟು ಮಾಡಿರೋದ್ರಿಂದ. ಯಾಕಂದರೆ 2ನೇ ದಿವಸದ ಪ್ರಾರಂಭದಲ್ಲಿ ಸಂಜೆ 6 ಗಂಟೆ ಮೇಲೆ ದೇವರು ಪರಲೋಕವನ್ನು ಸೃಷ್ಟಿ ಮಾಡ್ದ, ದೂತರಿರುವಂಥ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ಬೆಳಗಿನ ಜಾವದಲ್ಲಿ ಅದೇ 2ನೇ ದಿವಸದ 6ನೇ, ಯಾಕಂದರೆ ಯಹೂದರಿಗೆ ಏನಾಗುತ್ತೆ, ಪ್ರಾತಃ ಕಾಲವು ಮತ್ತು ಬೆಳಗಿನ ಸಾಯಂಕಾಲ ಆಗಿ ಅವರಿಗೆ ಮೊದಲೇ ದಿನ ಆಗುತ್ತೆ. ಯಾವಾಗಲೂ ಹೇಳಿದ ಹಾಗೆ ಮೊದಲನೇ ಅಧ್ಯಾಯ ನೋಡ್ತೇವೆ, ಮೊದಲನೇ ಆದಿಕಾಂಡಕ್ಕೆ ಬರ್ತೇವೆ. ಆದಿಕಾಂಡ 1ನೇ ಅಧ್ಯಾಯ 4ನೇ ವರ್ಷ ನೋಡ್ಕೊಂಡು ಹೋಗೋಣ. ದೇವರು ಬೆಳಕನ್ನು ಒಳ್ಳೆಯದೆಂದು ನೋಡಿದನು, ದೇವರು ಬೆಳಕನ್ನು ಕತ್ತಲಿಂದ ಬೇರೆ ಮಾಡಿದನು, ಮತ್ತು ದೇವರು ಬೆಳಕಿಗೆ ಹಗಲೆಂದು ಕತ್ತಲಿಗೆ ರಾತ್ರಿ ಎಂದು ಕರೆದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ ಮೊದಲನೇ ದಿನವಾಯಿತು. ನೋಡುವಾಗ ದೇವರು ಮೊದಲನೇ ದಿನವಾಯಿತು ಹೇಗಂತ ಹೇಳ್ತಾನೆ, ಅದು ಸಾಯಂಕಾಲವು ಪ್ರಾತಃ ಕಾಲವಾಗಿ ಮೊದಲನೇ ದಿನವಾಯಿತು. ಸಾಯಂಕಾಲದಿಂದ ಅವ್ರ ದಿವಸ ಶುರುವಾಗುವಂಥದ್ದು. ಸೊ ಸಾಯಂಕಾಲ ಹೆವೆನ್ ಸೃಷ್ಟಿ ಮಾಡ್ದ, ಅದೇ ಬೆಳಗಿನ ಪ್ರಾತಃ ಕಾಲದಲ್ಲಿ ನೋಡ್ತೇವೆ ದೂತರನ್ನು ದೇವರು ಉಂಟು ಮಾಡ್ದ. ಸೊ ಪ್ರಾತಃ ಕಾಲದಲ್ಲಿ ಉದಯದಲ್ಲಿ ದೂತರನ್ನು ದೇವರು ಉಂಟು ಮಾಡೋದ್ರಿಂದ ಅವ್ರಿಗೆ ಹೆಸರು ಉದಯದ ನಕ್ಷತ್ರಗಳನ್ನು ಕೊಟ್ಟ. ಅದಕ್ಕೆ ನಾವು ನೋಡ್ತೇವೆ, ಮೊದಲನೇ ದಿವಸದವು ದೇವರು ಒಳ್ಳೆಯದಂತ ನೋಡಿದ, 3ನೇ ದಿವಸವು ಹೀಗೆ ಅದನ್ನು ನೋಡಿ ಒಳ್ಳೆಯದಂತ ಹೇಳ್ದ, 7ನೇ ದಿವಸ ಅದನ್ನು ಒಳ್ಳೆಯದಂತ ಹೇಳಿಲ್ಲ. ಯಾಕೆ ಒಳ್ಳೆಯದಂತ ಹೇಳಿಲ್ಲ ಅಂದರೆ ಇಲ್ಲಿ ನೋಡುವಾಗ ಹೇಳಿಲ್ಲ, ಮತ್ತು 31ನೇ ವಚನಕ್ಕೆ ಬರುವಾಗ ಬಹಳ ಒಳ್ಳೆಯದಂತ ಹೇಳ್ದ. ಅದೇ 2ನೇ ದಿವಸದಲ್ಲಿ ಉಂಟು ಮಾಡಿದಾಗ ಯಾಕೆ ಒಳ್ಳೇದಂತ ಹೇಳಿಲ್ಲ ಅಂದರೆ ಅಲ್ಲಿ ದೇವರು ಏನಂದರೆ ಎಲ್ಲ ಟೆಸ್ಟ್ ಮಾಡಿದ್ಮೇಲೆ ಇದರಲ್ಲಿ ಏನಾದರೂ ಕೆಟ್ಟದಿದೆನಾ ಅದು ಪರೀಕ್ಷೆ ಮಾಡಿಲ್ಲ, ಎಲ್ಲ ಒಳ್ಳೆಯದೇ, ಅದರ ಅರ್ಥ ಹೇಳ್ತಲ್ಲ. ಇಂಗ್ಲೀಷ್ನಲ್ಲಿ ಕೂಡ ಗುಡ್ ಅಂತ ಹೇಳ್ತಾನೆ ಇಂಗ್ಲೀಷ್ನಲ್ಲಿ. ಅದರ ಅರ್ಥ ಏನಂದರೆ ಪರಿಪೂರ್ಣವಾದದ್ದು, ಕಂಪ್ಲೀಟ್ ಮಾಡಿದಾನೆ ಅಂತ ಅರ್ಥ. 2ನೇ ದಿವಸದಲ್ಲಿ ಕಂಪ್ಲೀಟ್ ಆಗಿರಲಿಲ್ಲ. ಮೊದಲನೇ ದಿವಸದಲ್ಲಿ ದೇವರೆಲ್ಲೋ ಕಂಪ್ಲೀಟ್ ಮಾಡ್ದ, ಒಳ್ಳೇದಾಗಿತ್ತು. 2ನೇ ದಿವಸದಲ್ಲಿ ಕಂಪ್ಲೀಟ್ ಆಗಿಲ್ಲ. ಯಾಕೆ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವತ್ತು ಬರೀ ನೀರುಗಳ ಮಧ್ಯದಲ್ಲಿ ವಿಶಾಲವಾದ ಸ್ಥಳ ಉಂಟು ಮಾಡ್ದ, ಹೆವೆನ್ ಅಂತ ಹೇಳ್ದ. 2 ದಿವಸ ಆಯಿತು. ಯಾಕಂದರೆ ಕಂಪ್ಲೀಟ್ ಸ್ಥಳ ಮಾಡ್ದ, ಇದು ವಿಶಾಲ ಸ್ಥಳ ಮಾಡಿ ಅದಕ್ಕೆ ಆಕಾಶ ಅಂತ ಹೆಸರಿಟ್ಟ. ಒಣಲೆಲ್ಲ ಭೂಮಿ ಉಂಟು ಮಾಡ್ದ, ಭೂಮಿಗೆ ಅಸ್ತಿವಾರ ಹಾಕ್ದ. ನೀರುಗಳು ಭೂಮಿ ಅಸ್ತಿವಾರ ಅಂತ ಇಷ್ಟು ತಿಳ್ಕೊಳ್ಳೋಣ. ಭೂಮಿ ಮೇಲೆ ಎಷ್ಟೊಂದು ನೀರಿತ್ತು ಅಂದರೆ ಅದರ ಮಧ್ಯದಲ್ಲಿ ವಿಶಾಲ ಮಾಡಿದಾಗ ಮೇಲಿನ ನೀರಿದೆ, ಭೂಮಿ ಮೇಲೆ ಕೂಡ ನೀರಿತ್ತು. ಭೂಮಿಯನ್ನು ಪರಿಪೂರ್ಣವಾಗಿ ಬರೀ ಮಣ್ಣು ಕಲ್ಲಿರುವಂಥದ್ದೇ ಮುದ್ದೆ ಮಾಡಿದ್ರೆ ಇವತ್ತು ಭೂಮಿ ಮೇಲೆ ಇರುವಂಥ ನೀರು 1.5 ಮೈಲಿಯಷ್ಟು ನೀರಿನಲ್ಲಿ ಭೂಮಿ ಮುಳುಗುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ನೀರು ಭೂಮಿ ಮೇಲಿದೆ. ಸೊ ಭೂಮಿ ಇತ್ತು. ದೇವರ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಹೇಳೋ ಪ್ರಕಾರ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡ್ದ ಅಂದರೆ ಭೂಮಿ ಉಂಟು ಮಾಡಿದ್ದ, ಆದರೆ ಅದು ಶೂನ್ಯವಾಗಿ ನಿರಾಕಾರವಾಗಿಯೂ ನೀರೊಳಗಿತ್ತು. ಅದರ ಮೇಲೆ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದರು. ಆದರೆ ನಾವು ನೋಡ್ತೇವೆ 2ನೇ ದಿವಸ ಬರುವಾಗ ದೇವರು ಭೂಮಿ ಮೇಲಿರುವಂಥ ನೀರುಗಳ ಮಧ್ಯದಲ್ಲಿ ವಿಶಾಲವನ್ನು ಉಂಟು ಮಾಡ್ದ. ವಿಶಾಲ ಮಾಡಿದ ಮೇಲೆ ಅದರ ಹೆಸರು ಆಕಾಶ ಅಂತ ಹೇಳಿ ಹೆಸರಿಟ್ಟ, ಅಥವಾ ಹೆವೆನ್ ಅಂತ ನೋಡ್ತೇವೆ. ಅದರ ನಂತರ ಆ ಹೆವೆನ್ನಲ್ಲಿರುವಂಥ ಸೃಷ್ಟಿಯನ್ನು ಉಂಟು ಮಾಡೋದು ಅವರೇ ದೂತರು. ಮತ್ತು ಇಲ್ಲಿ ಭೂಮಿಗೆ ಅಸ್ತಿವಾರ ಅಂದರೆ ಏನರ್ಥ, ನೀರು ಒಂದು ವೇಳೆ ಅದೇ ಹೇಳಿದೆವಲ್ಲ, ಬರೀ ಭೂಮಿಯನ್ನು ಉಂಡೆ ಮಾಡಿದ್ರೆ ಇವತ್ತಿರುವಂಥ ನೀರು 1.5 ಮೈಲಿಯಷ್ಟು ನೀರು 1.5 ಮೈಲಿಯಷ್ಟು ನೀರಿನ ಒಳಗೆ ಭೂಮಿ ಮುಳುಗಿರುತ್ತೆ. ಅದಕ್ಕೆ ನೋಡ್ತೇವೆ ನೋಹನ ಜಲಪ್ರಳಯದ ಸಮಯದಲ್ಲಿ ಇಡೀ ಭೂಮಿ ನೀರಲ್ಲಿ ಮುಳುಗಿದಾಗ ಎಷ್ಟೋ ದಿವಸ ನೋಹನ ನಾವೇ ಎಲ್ಲಿ ನಿಂತ್ಕೊಳ್ಳೋಕೆ ಸ್ಥಳ ಕೊಡೋದಕ್ಕಿರಲಿಲ್ಲ. ಕೊನೆ ಭೂಮಿ ದೇವರು ಗಾಳಿಯನ್ನು ಉಂಟು ಮಾಡಲು ಅಲ್ಲಿ ಹೇಳ್ತಾನೆ, ಗಾಳಿ ಬೀಸಿದಾಗ ಅದು ಒಣಗಿ ಒಂದು ಭಾಗ ಕಾಣಿಸ್ಕೊಳ್ತು. ಆವಾಗ ಮೌಂಟ್ ಅರಾರಟ್ ಬೆಟ್ಟ ಮೇಲೆ ಹೋಗಿ ನೋಹನ ನಾವೇ ನಿಂತ್ಕೊಳ್ತು. ಅಂದರೆ ಅದೆಲ್ಲ ಮುಳುಗಿ ಹೋಗೋಷ್ಟು ಮಟ್ಟಿಗೆ ನೀರು ಇವತ್ತು ಇದೆ. ಆದರೆ ನಾವು ನೋಡ್ತೇವೆ ಅವುಗಳು ಬೀಸಿ ಅಂದರೆ ಅದನ್ನು ಅಸ್ಥಿವಾರದ ಅರ್ಥ ಏನಂದರೆ ದೇವರು ಅಲ್ಲಿ ಏನಾದ ಪ್ರಕಟಣೆ 8ನೇದಲ್ಲಿ ನೋಡ್ತೇವೆ, ಅಲ್ಲಿ ಹೇಳಿದ್ರೆ ಪ್ರವಾಹವು ತನ್ನ ಮೇರೆಯನ್ನು ದಾಟಿ ಹೋಗದ ಹಾಗೆ ಏನು ಉಂಡಿರುವಂಥ ಭೂಮಿಗೆ ಆತನು ಸಾಗರಗಳಂತ ಹೇಳ್ತೇವೆ, ಅವುಗಳು ಇರುವಂತೆ ಒಂದು ಸ್ಥಳಗಳನ್ನು ಭೂಮಿಯಲ್ಲಿ ಉಂಟು ಮಾಡ್ದ. ನೀವೆಲ್ಲ ಇದರಲ್ಲೇ ಇರಬೇಕು, ನೀರು ಅಲ್ಲಲ್ಲಿ ಒಣನೆಲ್ಲ ಕಾಣಿಸ್ಕೊಳ್ಳಂತೆ ಮಾಡ್ದ. ಅದು ಒಂದು ಭೂಮಿ ಐತಿ. ನೀರುಗಳಿಗೆ ಮೇರೆಯನ್ನು ಬಾರ್ಡರ್ ಆತ ತೋರಿಸ್ದ, ಇದು ದಾಟಿ ನೀವು ಬರಬಾರ್ದು. ಏನೋ ಭಾಳ ಕಡಿಮೆ, ಯಾವಾಗ ಸುನಾಮಿ ಆದಾಗ ಏನೇನೋ ಆದಾಗ ಕೆಲವು ನೀರು ದಾಟಿ ಬರುತ್ತೆ. ಎಲ್ಲಂದರೆ ನೀರಲ್ಲೇ ಇದೆ. ಒಣನೆಲಕ್ಕಿಂತಲೂ ನೀರು ಜಾಸ್ತಿ ಇದೆ ಇವತ್ತು ಸಾಗರಗಳಲ್ಲಿ. ಅದರ ಆಳವನ್ನೇ ಪರೀಕ್ಷೆ ಮಾಡೋಕ್ಕಷ್ಟೇ. ಮತ್ತು ಒಣನೆಲೆ ಮೇಲೆ ಕೂಡ ನಾವು ಭೂಮಿಗೆ ಹೇಳಿದ್ರೆ ಬೋರ್ವೆಲ್ ಹಾಕಿದಾಗ ಬ್ರದರ್ ಮೊನ್ನೆ ಬೋರ್ವೆಲ್ ಹಾಕ್ತಾರಲ್ಲ ಅವರು ಜಾಗದಲ್ಲಿ, ಅಲ್ಲಿ ಸಿಗೋದೇನೋ ನೀರೇ. ನೀರು ಅಲ್ಲಿ ಒಳಗೆ ನೀರೇ ಇದೆ ದೇವರು. ಅದಕ್ಕೆಲ್ಲವನ್ನೂ ಒಂದು ಬಾರ್ಡರ್ ಉಂಟು ಮಾಡ್ದ, ಮೇರೇನು ಹಾಕ್ದ. ಅದೇ ಭೂಮಿಯ ಅಸ್ಥಿವಾರ. ಆದರೆ 2ನೇ ದಿವಸದಲ್ಲಿ ಹಾಗೆ ಮಾಡಿದ ತಕ್ಷಣ ಅದು ಕಂಪ್ಲೀಟ್ ಆಗಲಿಲ್ಲ, ಪರಿಪೂರ್ಣ ಆಗಲಿಲ್ಲ. ಯಾಕೆ ಪರಿಪೂರ್ಣ ಆಗಲಿಲ್ಲ ಅಂದರೆ 3 ದಿವಸ ಹೇಳ್ತಾನೆ ಆ ಭೂಮಿ ಮೇಲೆ ಹಸಿರಾದಂಥ ಎಲ್ಲವನ್ನೂ ಉಂಟು ಮಾಡ್ದ. 12ನೇ ವಚನಕ್ಕೆ ಬರ್ತೇವೆ, ಆದಿಕಾಂಡ 1ನೇ ಅಧ್ಯಾಯ 12ನೇ ವಚನ. ಭೂಮಿ ಹುಲ್ಲನ್ನು, ತನ್ನ ಜಾತಿ ಪ್ರಕಾರ ಬೀಜ ಕೊಡುವ ಪಲ್ಯವನ್ನು, ತನ್ನ ಜಾತಿ ಪ್ರಕಾರ ತನ್ನೊಳಗೆ ಬೀಜ ಹಣ್ಣಿನ ಮರವನ್ನು ಮೊಳೆಸಿದನು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು.
ಯಾಕೆ 2ನೇ ದಿವಸದಲ್ಲಿ ಒಳ್ಳೇದು ಅಂತ ಹೇಳಿಲ್ಲ ಅಂದರೆ ಅದು ಕೆಟ್ಟದಂತ ಅರ್ಥ ಅಲ್ಲ. 2ನೇ ದಿವಸದಲ್ಲಿ ಪರಿಪೂರ್ಣ ಆಗಿಲ್ಲ. ಹೆವೆನ್ ಉಂಟು ಮಾಡಿದೆ, ಅದರಲ್ಲಿರುವಂಥ ದೂತರನ್ನು ಉಂಟು ಮಾಡಿದೆ, ಭೂಮಿಯನ್ನು ಉಂಟು ಮಾಡಿದೆ, ಆದರೆ ಭೂಮಿ ಪರಿಪೂರ್ಣವಾಗಿಲ್ಲ. ಭೂಮಿ ಯಾವ ಪರಿಪೂರ್ಣ ಆಗುತ್ತೆ? ಬರೀ ಒಣನೆಲದ ಪರಿಪೂರ್ಣ ಆಗುತ್ತಾ? ಇಲ್ಲ. ಅದಕ್ಕೆ ಒಳ್ಳೆಯದು ಪರಿಪೂರ್ಣ ಅಂತ ಹೇಳಿ ದೇವರಿಲ್ಲ. ಆ ಭೂಮಿ ಮೇಲೆ 3ನೇ ದಿವಸ ಯಾವಾಗ ಹೇಳ್ತಾನೆ, ಹುಲ್ಲನ್ನು, ತನ್ನ ಜಾತಿಯ ಪ್ರಕಾರ ಬೀಜ ಕೊಡುವ ಪಲ್ಯವನ್ನು, ಜಾತಿ ಪ್ರಕಾರ ತನ್ನಗಳ ಬೀಜ ಹಣ್ಣಿನ ಮರವನ್ನು, ಏನು ಇವತ್ತು ನಾವೆಲ್ಲ ಕಾಣ್ತೇವೆ ಅದೆಲ್ಲ ಉಂಟು ಮಾಡ. ಹುಲ್ಲು, ಹಣ್ಣು ಅಥವಾ ಸೊಪ್ಪು, ತರಕಾರಿ ಏನು ಹೇಳ್ತೇವೆ ಎಲ್ಲವನ್ನು ಉಂಟು ಮಾಡಿದ್ಮೇಲೆ, ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಹರ್ಬ್ಸ್ ಮತ್ತು ಟ್ರೀ ಅಂತ ಹೇಳ್ತಾನೆ. ಅಷ್ಟೊಂದು ನಾವು ವಿವರವಾಗಿ ಹೋಗಬೇಕಾಗಿಲ್ಲ. ಆದರೆ ನೋಡುವಾಗ ಬೀಜ ಕೊಡುವಂಥ ಹಣ್ಣಿನ ಮರ, ಹುಲ್ಲು ಮತ್ತು ಏನಂತಾರೆ ಗಿಡಗಳನ್ನು, ಇವುಗಳನ್ನು ಉಂಟು ಮಾಡಿದಾಗ ಹೇಳ್ತಾನೆ, ಇವಾಗ ಒಳ್ಳೇದೇ ಅಂತ ನೋಡಿದನು. ಇವಾಗ 3ನೇ ದಿವಸ ಆತ ಭೂಮಿ ಮಾಡಿದ್ರೆ ಪರಿಪೂರ್ಣ ಆಯಿತು. ಬರೀ ಒಣನೆಲ್ಲ ಉಂಟು ಮಾಡಿದಾಗ ಪರಿಪೂರ್ಣ ಒಳ್ಳೇದಂತ ಹೇಳಿಲ್ಲ. ಅದಕ್ಕೆ 2ನೇ ವಚನ ನೋಡುವಾಗ 2ನೇ ವಚನದಲ್ಲಿ ದೇವರು ಒಳ್ಳೇದಂತ ಹೇಳಿಲ್ಲ, ಯಾವುದೇ ದೇವದೂತರು ಬಿದ್ದು ಹೋಗಿರ್ಬೋದು ಅಂತ ಹೇಳಿ ಕೆಲವರು ಕಾಲ್ಪನಿಕವಾಗಿ ಹೇಳ್ತಾರೆ. ಇಲ್ಲ. ಹಾಗಿದ್ರೆ ಒಂದೊಂದೇ 31ನೇ ವಚನಕ್ಕೆ ಬರುವಾಗ ದೇವರು ಬಹಳ ಒಳ್ಳೇದಂತ ಹೇಳ್ತಿರಲಿಲ್ಲ. ದೇವದೂತರು ಬಿದ್ದು ಹೋಗಿದ್ರೆ, ಲೂಸಿಫರ್ ಬಿದ್ದು ಹೋಗಿ ಸೈತಾನ ಆಗಿದ್ರೆ ದೇವರು ಒಳ್ಳೇದಂತ ಹೇಳ್ತಿರಲಿಲ್ಲ, ಅಲ್ಲಿ ಇನ್ನೂ ಬಿದ್ದಿಲ್ಲ. ಹಾಗಿದ್ರೆ ದೇವರು ಅವರನ್ನು ಏನಂತಾರೆ 2ನೇ ದಿವಸದ ಪ್ರಾತಃ ಕಾಲದಲ್ಲಿ, ಬೆಳಗಿನ ಸಮಯದಲ್ಲಿ, ಉದಯದಲ್ಲಿ ದೂತರನ್ನು ಉಂಟು ಮಾಡೋದ್ರಿಂದ ಅವ್ರಿಗೆ ಹೆಸರಿಟ್ಟ ಅಂದರೆ ಉದಯದ ನಕ್ಷತ್ರಗಳು. ಇಷ್ಟೇ. ಉದಯ ನಕ್ಷತ್ರಗಳಂದ್ರೆ ಅವ್ರ ಹೆಸರಿಟ್ಟ. ಅದಕ್ಕೆ ನಾವು ದೂತರ ಬಗ್ಗೆ ನಾವು ಅಭ್ಯಾಸ ಮಾಡ್ತಿರುವಾಗ ಈ ದೂತರ ಸಂಗತಿಗೆ ಬಂದಾಗ ನಾವು ನೋಡ್ತೇವೆ. ಇನ್ನು ಕೆಲವು ವಿಷಯ ಇವತ್ತು ನಾವು ನೋಡೋದು ಏನಂದರೆ, ಈ ದೂತರು ಯಾಕೆ ಪರಲೋಕಕ್ಕೆ ಸಂಬಂಧಪಟ್ಟವರು ಅಂತಂದರೆ, ದೂತರನ್ನು ಯಾವಾಗಲೂ ಬೈಬಲಲ್ಲಿ ಬರೆದಾಗ ಪರಲೋಕದಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ. ಕೆಲವರು ಹೇಳ್ತಾರೆ, ಬ್ಯಾಪ್ಟಿಸ್ಟ್ನಲ್ಲಿ ಕೂಡ ಇದ್ದಾರೆ, ಬೇರೆಯವರು ಇದ್ದಾರೆ. ಅವ್ರೇನಂದರೆ, ದೇವದೂತರು ದೇವರು ಮೊದಲೇ ಉಂಟು ಮಾಡ್ದ, ಅವರು ಭೂಮಿಯ ಮೇಲೆ ಇದ್ರಂತೆ. ಕಾಲ್ಪನಿಕವಾಗಿ ಹೇಳೋದು, ವಾಕ್ಯದಲ್ಲಿಲ್ಲ. ಭೂಮಿ ಮೇಲೆ ದೂತರ ದೇವರು ಉಂಟು ಮಾಡಿದ್ದ. ಆದರೆ ಲೂಸಿಫರ್ನ ಯಾವಾಗ ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದಾಗ ದೇವರು ಶಾಪ ಕೊಟ್ಟ, ಅವಾಗ ಭೂಮಿ ಎಲ್ಲ ನಾಶಪಡಿಸ್ದ, ದೂತರನ್ನು ನಾಶಪಡಿಸ್ದ, ಅಂದರೆ ಶಿಕ್ಷೆ ಕೊಟ್ಟ. ಅಂದರೆ ಅಲ್ಲಿ ಅದಕ್ಕೆ ಒಂದೇ ಒಂದು ಸಣ್ಣ ಒಂದು ಕ್ಲೂ ಇದೆ. ಏನಂದರೆ, ಎಜ್ಕೇಲ ಮತ್ತು ಯೆಶಾಯದಲ್ಲಿ ನೋಡುವಾಗ ಆತನು ಆಕಾಶದ ಮೇಲೆ ಉತ್ತರ ದಿಕ್ಕಿನಲ್ಲಿ ನಾನು ನನ್ನ ಸಿಂಹಾಸನವನ್ನು ಸ್ಥಾಪಿಸ್ತೇನೆ, ಪರಲೋಕದ ಮೇಲೆ ನಾನು ಸಿಂಹಾಸನ ಸ್ಥಾಪಿಸ್ತೇನೆ ಅಂತ ಹೇಳಿದಾಗ ಅವ್ರು ಅಂದ್ಕೊಂಡಿದ್ದೇನೆ ಅಂದರೆ ಅವನು ಭೂಮಿಯ ಮೇಲಿದ್ದ, ಅದಕ್ಕೆ ನಾವು ಪರಲೋಕದಲ್ಲಿ ಸ್ಥಾಪನೆ ಮಾಡ್ತೇನೆ ಅಂತ ಹೇಳೋದ ಅಂತ ಅವ್ರ ಅರ್ಥ. ಆಕಾಶದ ಮೇಲೆ ಎಂದು ದೂತರು ಭೂಮಿಗೆ ಸಂಬಂಧಪಟ್ಟವರಾಗಿ ದೇವರು ಉಂಟು ಮಾಡಲಿಲ್ಲ. ಅದಕ್ಕೆ ಒಂದು 3-4 ವಚನಗಳು ನೋಡಿ ನಾವು ಮುಂದಿನ ಪಾಕ ಹೋಗ್ತೇವೆ. ಅಲ್ಲ ನೋಡುವಾಗ ನೋಡ್ತೇವೆ ಏನಂದರೆ, ದೇವರು ಯಾವಾಗಲೂ ಈ ಒಂದು ದೇವದೂತರ ಬಗ್ಗೆ ನೋಡುವಾಗ ಪರಲೋಕಕ್ಕೆ ಅಥವಾ ಹೆವೆನ್ ಅಂತ ಹೇಳಿ ಮಾಡಿದ್ರು. ಮತ್ತಾಯ 22:30 ನೋಡ್ತೇವೆ. ಮತ್ತಾಯ 22:30, ಮತ್ತಾಯ 22:30, ಮತ್ತೇನು ಸುವಾರ್ತೆ 22ನೇ ಅಧ್ಯಾಯ 30ನೇ ವಚನ. ಯಾಕಂದರೆ ಪುನರುತ್ಥಾನದಲ್ಲಿ ಅವರು ಮದುವೆ ಆಗೋದಿಲ್ಲ ಮತ್ತು ಮದುವೆ ಮಾಡಿಕೊಡೋದು ಇಲ್ಲ, ಆದರೆ ಅವರು ಸ್ವರ್ಗದಲ್ಲಿರುವ ದೇವದೂತರಂತೆ ಇರ್ತಾರೆ. ದೇವದೂತರಲ್ಲಿರ್ತಾರೆ, ಸ್ವರ್ಗದಲ್ಲಿರ್ತಾರೆ. ಸ್ವರ್ಗ ದೇವದೂತರು ಇರುವುದಕ್ಕೆ ಸ್ಥಳ ಮಾಡಿರುವಂಥದ್ದು. ಅವ್ರು ಭೂಮಿ ಮೇಲೆ ಇರಲ್ಲ. ಭೂಮಿಯಲ್ಲಿ ಯಾರಿದ್ದಾರೆ? ಬಿದ್ದು ಹೋದಂಥ ಕೆಲವು ದೇವದೂತರುಗಳು ಇದ್ದಾರೆ. ಅವರಿಗೆ ನಾವು ದೇವಭೂತ ಪಿಶಾಚಿಗಳು ಅಂತ ಹೇಳ್ತೇವೆ. ಆದರೆ ಒರಿಜಿನಲ್ ಆಗಿ ದೇವರು ದೂತರನ್ನು ಉಂಟು ಮಾಡಿರುವಂಥ ಉದ್ದೇಶ ಸ್ವರ್ಗ ಆತ್ಮಜೀವಿಗಳಿರುವುದಕ್ಕೆ ಉಂಟು ಮಾಡುವಂಥ ಒಂದು ಸ್ಥಳ. ಭೂಮಿ ದೈಹಿಕವಾಗಿ ಜೀವಿಸುವಂಥ ವ್ಯಕ್ತಿಗಳಿರೋದಕ್ಕೆ ಉಂಟು ಮಾಡುವಂಥ ಸ್ಥಳ. ಅದಕ್ಕೆ ಬಿದ್ದು ಹೋಗಿರುವಂಥ ದೇವದೂತರು ಕೂಡ ಏನು ನಾವು ದೇವಭೂತ ಅಂತ ಹೇಳ್ತೇವೆ, ಹಂಗೆ ಸುಮ್ಮನೆ ಇಂಡಿಪೆಂಡೆಂಟ್ ಆಗಿ ಓಡಾಡಲ್ಲ. ಯಾಕಂದ್ರೆ ನಾವು ಕರ್ತನ ಒಂದು ಸೇವೆ ಎಲ್ಲ ನೋಡ್ತೇವಲ್ಲ, ಒಬ್ಬ ಮನುಷ್ಯನಿಗೆ ಎಷ್ಟೋ ಏನಂತಾರೆ ಸೈನ್ಯವೇ ಸುಮಾರು 3,000ರಿಂದ 6,000 ಅಂತ ಹೇಳ್ತಾರೆ, ಒಂದು ಲೀಜನ್ ಅಂತ ಹೇಳಿ. ಅಷ್ಟೊಂದು ದೆವ್ವಗಳು ಅವ್ನು ಹಿಡಿದಿತ್ತು. ಅವ್ನು ಯಾವಾಗಲೂ ಸಮಾಧಿ ಬಳಿಲೇ ಇರ್ತಿದ್ದ. ಅವನಿಗೆ ಚೇನ್ ಹಾಕಿ ಎಲ್ಲ ಹಾಕಿ ಕಟ್ಟಿರ್ತಿದ್ರು. ಆದರೂ ಆತನು ಏನಂತಾರೆ ಅವುಗಳನ್ನು ಕಟ್ ಮಾಡಿ ಆತನು ಮೈಯೆಲ್ಲ ಕಟ್ ಮಾಡ್ಕೋದು, ಕಿರ್ಚಾಡೋದು, ಗೋಳಾಟ ಮಾಡೋದು ಮಾಡ್ತಿದ್ದ. ಆದರೆ ಕರ್ತನ ದಾರಿಯಲ್ಲಿ ಹೋಗುವಾಗ ಅವನು ಕಂಡು ಆತ ಹೇಳ್ತಾನೆ, ದಾವೀದನ ಕುಮಾರನೇ, ಯಾಕೆ ಸಮಯಕ್ಕಿಂತ ಮುಂಚೆ ಬಂದು ನಮಗೆ ನೀನು ತೊಂದರೆ ಕೊಡ್ತೀಯಾ? ಅಂದರೆ ಒಂದು ಸಮಯ ನಿರ್ಧಾರವಾಗಿದೆ, ಅವ್ರಿಗೆ ನ್ಯಾಯ ತೀರ್ಪು ಶಿಕ್ಷೆ ಆಗುವಂಥದ್ದು. ಅದಕ್ಕಿಂತ ಮುಂಚೆನೇ ನಮಗೆ ಶಿಕ್ಷೆ ಕೊಡಬೇಡ ಅಂತ ಅವ್ನು ಕೇಳ್ಕೊಳ್ತಾನೆ. ಅವಾಗ ಆತನ ಹೇಳ್ತಾನೆ, ಕರ್ತನು ಆತನಿಗೆ ನಿನ್ನ ಹೆಸರೇನಂತ ಹೇಳ್ಕೊಳ್ಳುವಾಗ ಆತನು ಏನಂತಾರೆ ಕ್ಷಮಿಸಿದ ಹೆಸರಿದ್ದೇನೆ, ನಾನು ಇನ್ನೊಂದ್ಸರಿ ನೋಡ್ಬೇಕಾದ್ರೆ ಆತನಲ್ಲಿ ಲೀಜನ್ ಇತ್ತು ಅಂತ ಹೇಳ್ತಾರೆ. ಅಷ್ಟೊಂದಿತ್ತು. ಅದಕ್ಕೆ ಎಲ್ಲ ಹೋಗುವಾಗ ಅವರು ಆ ದೆವ್ವಗಳು, ಪಿಶಾಚಿ ಅಥವಾ ಭೂತ ಅಂತ ಏನು ಹೇಳ್ತೇವೆ, ಅದು ಕೇಳ್ಕೊಂಡು ಕರ್ತನಿಗೆ ಕೇಳ್ಕೊಂಡಿರುವಂಥ ಒಂದು ರಿಕ್ವೆಸ್ಟ್ ಏನು, ಇವನಿಂದ ನಾವು ಬಿಟ್ಟು ಹೋಗ್ತೇವೆ, ಆದರೆ ಆಗೋ ಹಂದಿಗಳ ಸಮೂಹ ಇದೆಲ್ಲ ಅವುಗಳೊಳಗೆ ಹೋಗುವಂತೆ ಮಾಡುವ ಅಂತ ಹೇಳ. ಯಾಕಂದ್ರೆ ಈ ಲೋಕದಲ್ಲಿ ಅವುಗಳು ಇರಬೇಕಂದ್ರೆ ಸುಮ್ಮನೆ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಇರಲ್ಲ. ಹಾಂಟಿಂಗ್ ಹೌಸ್ ಅಂತ ಹೇಳ್ತಾರಲ್ಲ ಇವರು, ಭೂತ್ ಬಂಗ್ಲಾ ಅಂತ ಹೇಳ್ತಾರೆ. ಕೆಲವು ಕಡೆ ಮನೆ ಏನಾರ ಹಾಳು ಬಿದ್ದು ಹೋಗಿದೆ, ಅದಕ್ಕೆ ಹೇಳ್ತಾರೆ ಭೂತ್ ಬಂಗ್ಲಾ ಅಂತ. ಯಾಕೆ ಅದರಲ್ಲಿ ಹಣ್ಣು ಆಗ್ತಾ ಇರುತ್ತೆ. ಅಂದರೆ ಅನೇಕ ದಿವಸಗಳಿಂದ ಇವತ್ತು ಕೆಲವರಿಗೆ ಅನುಭವ, ಆ ಮನೆಗೆ ಯಾರು ಹೋಗಲ್ಲ. ರಾತ್ರಿ ಆದರೆ ಮನೆಯಲ್ಲಿ ಕಿರ್ಚಾಡೋಂಥ ಸೌಂಡು ಅದು ಇದೆಲ್ಲ ಬರುತ್ತೆ ಅಂತ ಹೇಳ್ತಾರೆ.
ಅಂದರೆ ಅದೊಂದು ಸುಮ್ಮನೆ ಜನರಿಗೆ ಅದು ಕಲ್ಪನೆ ಕಥೆನೇ. ಯಾಕಂದ್ರೆ ಇವತ್ತಿನ ಕಾಲಕ್ಕೆ ಸೈತಾನ ಹಾಗೆ ಮಾಡ್ತಾಯಿಲ್ಲ, ನಾವು ಮುಂದಿನ ದಿವಸಗಳು ನೋಡ್ತೇವೆ. ಇವತ್ತದು ಮಾಡ್ತಾ ಇಲ್ಲ, ಆದರೆ ಪ್ರಾರಂಭದಲ್ಲಿ ಅದು ಇತ್ತು. ಮತ್ತು ಹಾಗೆ ನಂಬೋರಿಗೆ ಅದೆಲ್ಲ ಸೈತಾನ ಅವ್ರಿಗೆ ಅದೇ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇನ್ನೂ ಹಳ್ಳಿ ಕಡೆ ಭಜನೆ ಮಾಡಿದ್ರೆ ದೆವ್ವಗಳು ಬರ್ತಾವೆ. ಎಲ್ಲಿಂದ ಬರ್ತಾವೆ? ಮತ್ತೆ ಎಲ್ಲಿ ಇವರು ಆಲಯದಲ್ಲೇ ಕೂತಿರ್ತಾರೆ, ಚರ್ಚಲ್ಲೇ ಕೂತಿರ್ತಾರೆ. ಅವ್ರ ಪ್ರಕಾರ ಚರ್ಚಲ್ಲೇ ಕೂತಿರ್ತಾರೆ, ಭಜನೆ ಹಾಕ್ತಾ ಇದ್ರೆ ದೆವ್ವಗಳು ಬರ್ತವೆ. ಆ ಆಲಯದಲ್ಲಿ ದೇವ್ರು ಇರ್ತಾನ ದೆವ್ವಗಳು ಇರ್ತಾವೆ ಗೊತ್ತಿಲ್ಲ. ಈ ಪಾಸ್ಟ್ರು ಅವೆಲ್ಲ ಒಂದೇ, ಅವು ಬಿಡಿಸ್ತೆ ಅಂತ ಹೇಳೋದು. ಮತ್ತು ಅವಕ್ಕೆ ಹೋಗಿ ಹೆಸರು ಕೇಳೋದು, ನಿನ್ನ ಹೆಸರು. ಆ ದೆವ್ವಗಳ ಹೆಸರೇನಿರುತ್ತೆ? ಮನುಷ್ಯರ ಹೆಸರು ಹೇಳ್ತಾರೆ. ದೆವ್ವಗಳಿಗೆ ಯಾವ ನಮ್ಮ ಪರಲೋಕದಲ್ಲಿ ಮನುಷ್ಯರ ಹೆಸರು ಇರ್ತಾರೆ ಅವ್ರಿಗೆ. ಅವ್ರು ಯಾರು ಈ ಸತ್ತೋಗಿರೋ ದೆವ್ವ, ಮತ್ತೆ ನಿಮ್ಮ ಭಾಷೆ ಹೇಳ್ತಾನೆ, ಆ ಸತ್ತೋಗಿರೋ ದೆವ್ವ ಆಗಿದೆ ನೋಡು ಅಂತ ಸುಳ್ಳು. ಎಂಥ ಸೈತಾನನ ಸೇವಕರ ಅಂಥವ್ರೇ ನಂಬೋರು ಕೆಲವರು ಇದ್ದಾರೆ. ಅವ್ರು ಹೇಳಿರುತ್ತೆ ನಂಬೋರು, ಅವ್ರು ಹಾಡುವಂಥ ಹಾಡುಗಳೇ ಇಷ್ಟ, ಅವ್ರು ಮಾಡುವಂಥ ಪ್ರಾರ್ಥನೆಗಳೇ ಇಷ್ಟ, ಅವ್ರು ಮಾಡುವಂಥ ಬೋಧನೆಗಳೇ ಇಷ್ಟ ಇದ್ದಾರೆ. ಅವರೆಲ್ಲ ಮಾಡುವಂಥದ್ದು ಎಲ್ಲ ಸೈತಾನನ ಡ್ರಾಮಾ ಅಷ್ಟೇ. ಸೈತಾನ ಇವತ್ತು ಹಾಗೆ ಮಾಡ್ತಾ ಇಲ್ಲ. ಅಂದರೆ ಅಲ್ಲಿ ನೋಡ್ತೇವೆ, ಅದು ಹೇಳುವಂಥ ಉದ್ದೇಶ ಹಾಂಟಿಂಗ್ ಹೌಸ್ ಅಂತ ಹೇಳೋಲ್ಲ, ಮನೆಯಲ್ಲೇ ಇರಲ್ಲ ದೇವರು. ಇವತ್ತೆಲ್ಲಿ ಗಾಳಿಯಲ್ಲೇ ಚೇರ್ ಅಲ್ಲಾಡಿಸೋದು, ಬೆಡ್ ಅಲ್ಲಾಡಿಸೋದು, ಎಲ್ಲ ಸಿನಿಮಾಗಳು ತೋರಿಸೋದು. ಹಾಗೆ ಆಗುವಂಥದ್ದು ಇವತ್ತು ಭಾಳ ಕಡಿಮೆ. ಆದರೆ ಉದ್ದೇಶ ಅಂದರೆ ದೂತರು ಸ್ವರ್ಗದಲ್ಲಿರೋದಕ್ಕೋಸ್ಕರ ದೇವರು ಉಂಟು ಮಾಡಿರುವಾಗ ಅವರ ವಾಸಸ್ಥಳ ಅದಿದೆ. ಭೂಮಿ ಮೇಲೆ ಅವ್ರು ಇರಬೇಕಂದ್ರೆ ಅವ್ರು ಇಂಡಿಪೆಂಡೆಂಟ್ ಆಗಿರಲ್ಲ, ಯಾರೋ ಮನುಷ್ಯರಲ್ಲೋ ಪ್ರಾಣಿಗಳಲ್ಲೇ ಇರಬೇಕು. ಅದಕ್ಕೆ ನಾವು ನೋಡ್ತೇವೆ, ಕರ್ತನು ಆ ದೆವ್ವ ಹಿಡಿದಿರುವಂಥ ಮನುಷ್ಯನಿಂದ ದೆವ್ವದ ಹಿಂಡನ್ನು ಬಿಡಿಸಿದಾಗ ರಿಕ್ವೆಸ್ಟ್ ಮಾಡಿದರೆ ಅವ್ನಿಗೋ ಹಂದಿಗಳ ಸಮೂಹ ಇದೆ, ಅದರಲ್ಲಿ ಹೋಗ್ತೇವೆ ಅಂತ. ಸೊ ಅವು ಇಂಡಿಪೆಂಡೆಂಟ್ ಆಗಿರಲಿ, ಯಾವುದ್ರಲ್ಲೋ ಹೋಗಿರ್ಬೇಕು. ಇಲ್ಲದೇ ಇದ್ರೆ ಅವ್ರಿಗೆ ಸ್ಥಳ ಯಾವುದು? ಪರಲೋಕ, ಸ್ವರ್ಗ. ಅದಕ್ಕೆ ಹೇಳ್ತಾನೆ, ಸ್ವರ್ಗದಲ್ಲಿರುವಂಥ ದೂತರಂತ ಹೆವೆನ್ ಅಂತ ಹೋಸ್ಟ್ ಅಥವಾ ಏಂಜಲ್ಸ್ ಅಂದಾಗ ದೇವದೂತರ ಅಂತ ಹೇಳಿದಾಗೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟ. ಮತ್ತು ಅದು ಕೂಡ ಹೋಸ್ಟ್. ನಾವು ಕಳೆದ ವಾರ ನೋಡಿದ್ದೇವೆ ಆದಿಕಾಂಡ 2ನೇ ಅಧ್ಯಾಯ 1ನೇ ಅದರಲ್ಲಿ ಸಮೂಹವನ್ನು ಉಂಟು ಮಾಡ್ದ ಅಂತ ಹೇಳಿ. ಸಮೂಹ ಹೋಸ್ಟ್ ಇಂಗ್ಲೀಷ್ನಲ್ಲಿ ಹೇಳ್ತಾನೆ. ಇಂಗ್ಲೀಷ್ನಲ್ಲಿ ಸಮೂಹ ಅಂದರೆ ಅದನ್ನೇ ನಾವು ನೋಡ್ತೇವೆ, ಅದು ದೇವದೂತರಿಗೆ ಸಮೂಹ ಅಂತ ಹೇಳಿದ್ದು. ಅದು ಸಾಧ್ಯ ಆದರೆ ಮತ್ತೆ 2ನೇದಲ್ಲಿ ನೋಡೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 31ನೇ ನೋಡೋಣ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 31ನೇ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 31ನೇ. ಲೂಕ 2:31. ಅದನ್ನು ಆ ರಕ್ಷಣೆಯನ್ನು ನೀನು ಎಲ್ಲ ಜನರ ಮುಂದೆ ಸಿದ್ಧಪಡಿಸಿದ್ದಿ. ಕ್ಷಮಿಸಿ, ಅದು ಹೇಳೋಂಥದ್ದು ತಪ್ಪು. ನಾನು ಹೇಳೋಂಥದ್ದು ಯಾವುದಂದರೆ 13ನೇ ವಚನಕ್ಕೆ ಬರೋಣ. 13ನೇ ವಚನ. ಆಗ ಅದೇ ಲೂಕನ ಸುವಾರ್ತೆ 2ನೇ ಅಧ್ಯಾಯ 13ನೇ ವಚನ. ಆಗ ಪಕ್ಕನೆ ಸ್ವರ್ಗದ ಸೈನ್ಯ ಸಮೂಹವು ಆ ದೂತನ ಸಂಗಡ ಇದ್ದು ದೇವರನ್ನು ಕೊಂಡಾಡುತ್ತಾ, ಮೌನತದಲ್ಲಿರುವ ದೇವರಿಗೆ ಮಹಿಮೆ, ಭೂಮಿ ಮೇಲೆ ಸಮಾಧಾನ, ಮನುಷ್ಯರ ಕಡೆಗೆ ದಯೆ ಎಂದು ಹೇಳಿದರು. ದೂತರು ಅವರ ಬಳಿಯಿಂದ ಸ್ವರ್ಗಕ್ಕೆ ಹೋದ ಮೇಲೆ, ಅವರೆಲ್ಲಿ ಬಂದಿರು? ಸ್ವರ್ಗದಿಂದ ಬಂದಿದ್ರು. ಮತ್ತು ಸ್ವರ್ಗಕ್ಕೆ ವಾಪಸ್ ಹೋದರು. ಸ್ವರ್ಗದಲ್ಲಿರುವಂಥ ಸಮೂಹಕ್ಕೆ ಹೆಸರು ಏನಂತಾರೆ? ದೂತರ ಸೈನ್ಯ. 13ನೇ ವಚನದಲ್ಲಿ ಏನು ಹೇಳ್ತಾನೆ? ಆಗ ಪಕ್ಕನೆ ಸ್ವರ್ಗದ ಸೈನ್ಯ ಸಮೂಹವು. ಅದಕ್ಕೆ ಆದಿಕಾಂಡ 2ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ಕೂಡ ಹೇಳಿದ್ದು, ದೇವರು ಎಲ್ಲ ಭೂಮಿಯು ಆಕಾಶಗಳನ್ನು ಅದರಲ್ಲಿರುವಂಥ ಸಮೂಹನ ಉಂಟು ಮಾಡಿದಾಗ ಅಂದಾಗ ಆ ಸಮೂಹ ಯಾರಂದರೆ ದೂತರ ಸಮೂಹ, ದೂತರ ಸೈನ್ಯಗಳ ಸಮೂಹ. ಅವರು ಆಕಾಶದಲ್ಲಿರೋದಕ್ಕೋಸ್ಕರವೇ ಸ್ವರ್ಗದಲ್ಲಿರೋದಕ್ಕೋಸ್ಕರ ಉಂಟು ಮಾಡೋದು. ಇನ್ನೊಂದು ವಚನ ನೋಡ್ತೇವೆ, ಅದೇ ಮತ್ತಾಯ ಸುವಾರ್ತೆ 24:36 ವಚನ. ಮತ್ತಾಯ 24:36. ಮತ್ತಾಯ 24:36. ಆದರೆ ಆ ದಿನವಾಗಲಿ ಗಳಿಯೇ ಆಗಲಿ ನನ್ನ ತಂದೆಗೆ ಮಾತ್ರವೇ ಹೊರತು ಮತ್ತಾರಿಗೂ ಸ್ವರ್ಗದ ದೂತರಿಗೂ ತಿಳಿಯದು. ಯಾಕೆ ದೂತರ ಅಂತ ಹೇಳಿದಾಗೆಲ್ಲ ಸ್ವರ್ಗದ ವಿಷಯದಲ್ಲಿ ಅವರು ಹೇಳ್ತಿದ್ದಾನೆ? ಯಾಕಂದರೆ ದೂತರು ಸ್ವರ್ಗದಲ್ಲಿರುವಂಥವ್ರು. ಈ ವಾಕ್ಯಗಳ ಅರ್ಥ ದೂತರು ಸ್ವರ್ಗಕ್ಕೆ ಸಂಬಂಧಪಟ್ಟಂಥವ್ರು. ಸೊ ಸ್ವರ್ಗ ಉಂಟು ಮಾಡಿದ್ಮೇಲೆ ಅದರಲ್ಲಿ ದೂತರು ಉಂಟು ಮಾಡ್ದ. ಅದು ಯಾವ ಉಂಟು ಮಾಡ್ದ? 2ನೇ ದಿವಸದ ಪ್ರಾತಃ ಕಾಲ ಉದಯದಲ್ಲಿ ದೂತರು ಉಂಟು ಮಾಡ್ದ. 2ನೇ ದಿವಸದ ಸಂಜೆ ಹೊತ್ತಿನಲ್ಲಿ ದೇವರು ಸ್ವರ್ಗ ಉಂಟು ಮಾಡ್ದ, ದೂತರಿರುವಂಥ ಸ್ವರ್ಗ ಉಂಟು ಮಾಡ್ದ. ಇಷ್ಟು ಸ್ಪಷ್ಟತೆ ನಮ್ಮ ದೇವರ ವಾಕ್ಯದಲ್ಲಿದೆ. ಇದನ್ನು ಬಿಟ್ಟು ಸುಳ್ಳು ಸಿದ್ಧಾಂತದವರು ತಮ್ಮದೇ ಒಂದು ಕಾಲ್ಪನಿಕವಾದಂಥ ಸುಳ್ಳು ಸಿದ್ಧಾಂತ ಏನಂತಾರೆ ಸಾಬೀತುಪಡಿಸೋದಕ್ಕೋಸ್ಕರ ಏನೆಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ನಮ್ಗೆ ಇಷ್ಟೊಂದು ಸ್ಪಷ್ಟತೆ ಆಯ್ತಲ್ಲ, ದೇವ್ರ ಸೃಷ್ಟಿ ಯಾವಾಗ ದೇವದೂತರನ್ನು ಉಂಟು ಮಾಡ್ದ? ಸ್ಪಷ್ಟತೆ ನಮಗಿದೆ. 1ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರು ದೂತರನ್ನು ಉಂಟು ಮಾಡ್ದ. ಅಂದರೆ 2ನೇ ದಿವಸದ ಉದಯದಲ್ಲಿ ದೇವರು ದೂತರನ್ನು ಉಂಟು ಮಾಡಿದ್ದಾರೆ. ಅವ್ರು ಒಳ್ಳೆಯವರೇ ಆಗಿದ್ದಾರೆ. 31ನೇ ವಚನದವರೆಗೂ ಸೈತಾನ ಬಿದ್ದು ಹೋಗಿಲ್ಲ, ಚೆನ್ನಾಗೇ ಇದ್ದಾರೆ ಅವರು. ಅದಕ್ಕೆ ದೇವರು ಬಹಳ ಒಳ್ಳೆಯದಂತ ಹೇಳ್ದ. ಅದಕ್ಕೆ ಮೊದಲೇ ಬಿದ್ದು ಹೋದ, ಭೂಮಿ ಹಾಳಾಯಿತು, ನಾಶ ಆಯಿತು, ದೇವರು ಶಿಕ್ಷೆ ತಂದ, ತೀರ್ಪು ತಂದ, ಇವೆಲ್ಲ ಸುಳ್ಳು ಸಿದ್ಧಾಂತಗಳು. ಇನ್ನೊಂದು ವಚನ ನೋಡ್ತೇವೆ, ಅದೇ ಮಾರ್ಕ 13ನೇ ಅಧ್ಯಾಯ 32ನೇ ವಚನ. ಮಾರ್ಕ 13ನೇ ಅಧ್ಯಾಯ 32ನೇ ವಚನ. ಮಾರ್ಕ 13:32. ಆದರೆ ಆ ದಿನ ಮತ್ತು ಗಳಿಗೆ ವಿಷಯವಾಗಿ ತಂದೆಗೆ ಹೊರತು ಯಾವ ಮನುಷ್ಯನಿಗೂ ಸ್ವರ್ಗದಲ್ಲಿರುವ ದೂತರಿಗೂ ಮಗನಿಗೂ ತಿಳಿಯದು. ಇಲ್ಲಿ ಕೂಡ ಈ ಒಂದು ವಿಷಯದ ಬರುವಾಗ ಸ್ವರ್ಗದಲ್ಲಿರುವ ದೂತರಿಗೂ ಮಗನಿಗೂ ತಿಳಿಯದು, ಕರ್ತನಾದ ಯೇಸು ಕ್ರಿಸ್ತನಿಗೂ ತಿಳಿಯದು. ಮಗನಿಗೂ ಅಂದರೆ ಕೆಲವು ವಿಷಯಗಳಾಗಿದೆ, ಅದು ಮುಂದಿನ ದಿವಸಗಳು ನೋಡೋಣ. ಗಲಾತ್ಯ 1ನೇ ಅಧ್ಯಾಯ 8ನೇ ವಚನಕ್ಕೆ ಬರ್ತಾ ಇವೆ. ಗಲಾತ್ಯದವರಿಗೆ 1ನೇ ಅಧ್ಯಾಯ 8ನೇ ವಚನ. ಗಲಾತ್ಯದವರಿಗೆ 1ನೇ ಅಧ್ಯಾಯ 8ನೇ ವಚನ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆ ಅಲ್ಲದೆ ಬೇರೆ ಯಾವ ಸುವಾರ್ತೆಯನ್ನು ನಾವೇ ಆಗಲಿ
ಸ್ವರ್ಗದಿಂದ ಬಂದ ದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ಇಲ್ಲಿ ದೂತನು ಸುವಾರ್ತೆ ಸಾರುತ್ತಿದೆ. ಯಾರು? ಸ್ವರ್ಗದಿಂದ ಬಂದಿರೋ, ಅಂದ್ರೆ ದೂತರು ಯಾರು ಅಂದ್ರೆ ಅವರು ಸ್ವರ್ಗಕ್ಕೆ ಸಂಬಂಧಪಟ್ಟವರು. ಅವ್ರು ಭೂಮಿ ಮೇಲೆ ಎಲ್ಲಿ ಗಿಡ ಮರಗಳಲ್ಲಿ, ಗವಿಗಳಲ್ಲಿ, ಬಿಲ್ಡಿಂಗ್ಗಳಲ್ಲಿ ಇರ್ತಾರೆ ಅಲ್ಲ. ಬಿದ್ದು ಹೋದಂಥ ದೇವದೂತರು ಇವತ್ತು ಕೆಲವು ಕೆಲಸಗಳು ಕುಚ್ಚೆಷ್ಟೇ ಅಥವಾ ಕೆಟ್ಟ ಕೆಲಸ ಭೂಮಿಯಲ್ಲಿ ಮಾಡ್ತಾ ಇರ್ತವೆ, ಅದು ಬೇರೆ ವಿಷಯ. ಆದರೆ ಮೂಲವಾಗಿ ದೇವರು ದೂತರು ಉಂಟು ಮಾಡಿದ ಅದಕ್ಕೆ ಸ್ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಭೂಮಿ ಮೇಲಿದ್ರು ಅವೆಲ್ಲ ಸುಳ್ಳು ಮಾತು. ಆದ್ರೆ ಇಲ್ಲಿ ಹೇಳ್ತಾನೆ ಪರಲೋಕದಿಂದ ಬಂದಿರುವಂಥ ದೇವದೂತನೇ ಆಗಲಿ. ಅಂದ್ರೆ ಪ್ರಕಟಣೆಯಲ್ಲಿ ದೇವದೂತರು ಸುವಾರ್ತೆ ಸಾರ್ತಾರೆ ಪ್ರಕಟಣೆಯಲ್ಲಿ. ಸೊ ಮುಂದಿನ ವಾರ ಅಥವಾ ಇನ್ನೊಂದು ದಿವಸಕ್ಕೆ ಬರುವಾಗ ಹಾಗಿದ್ರೆ ಆ ದೇವದೂತರು ಯಾವ ಸುವಾರ್ತೆ ಸಾರಿದ್ರು? ಮತ್ತು ಈ ಸಮಯದಲ್ಲಿ ಪೌಲನು ಹೇಳ್ತಾನೆ, ಈ ಸಮಯದಲ್ಲಿ ಏನ್ತಾನೆ, ಸ್ವರ್ಗದಿಂದ ದೂತನೇ ಆಗಲಿ ನಿಮಗೆ ಸಾರಿದರೆ. 8ನೇ ವಚನ ಇನ್ನೊಂದು ಸಾರಿ ಓದ್ರಿ ಚೆನ್ನಾಗಿ. ಆದರೂ ನಾವು ನಿಮಗೆ ಸಾರಿದ ಸುವಾರ್ತೆ ಅಲ್ಲದೆ ಬೇರೆ ಯಾವ ಸುವಾರ್ತೆ ನಾವೇ ಆಗಲಿ ಸ್ವರ್ಗದಿಂದ ಬಂದ ದೂತನೇ ಆಗಲಿ ನಿಮಗೆ ಸಾರಿದರೆ ಅವನು ಶಾಪಗ್ರಸ್ತನಾಗಲಿ. ಪ್ರಕಟಣೆ ದೂತನೇ ಸುವಾರ್ತೆ ಸಾರ್ತಾ ಇದ್ದಾನೆ. ಅಂದ್ರೆ ಪೌಲನು ಆ ವಿಷಯದಲ್ಲಿ ಕೂಡ ಹೇಳ್ತಾ ಇದ್ದಾನ. ಹೌದು, ಏನಿದೆ ಮುಂದಿನ ವಾರದಲ್ಲಿ ನೋಡೋಣ, ಮುಂದಿನ ವಾರ ಅಥವಾ ಇನ್ನೊಂದು ವಾರದಲ್ಲಿ ನೋಡೋಣ. ದೂತನು ಸಾರುವಂಥ ಸುವಾರ್ತೆ ಎವರ್ ಲಾಸ್ಟಿಂಗ್ ಗಾಸ್ಪಲ್ ಅಂತ ಹೇಳ್ತಾನೆ. ಈ ಕೆಲವು ಅಂಧ ಭಕ್ತರು ಎವರ್ ಲಾಸ್ಟಿಂಗ್ ಅಂದಾಗ ನಮಗೆ ಏನೇನೋ ಪ್ರಶ್ನೆ ಹೇಳಿದರು. ಯಾಕಂದರೆ ಏಷ್ಯಾ 6ನೇ ಅಧ್ಯಾಯದಲ್ಲಿ ಕೂಡ ಎವರ್ ಲಾಸ್ಟಿಂಗ್ ಫಾದರ್ ಅಂತಿದೆ. ನಿತ್ಯನಾಥ ಎವರ್ ಲಾಸ್ಟಿಂಗ್ ಅಂದರೆ ಆದಿ ಉಂಟು ಅಂತ್ಯವಿಲ್ಲ. ಎವರ್ ಲಾಸ್ಟಿಂಗ್ ಇಟರ್ನಲ್ ಅಂದರೆ ಆದಿಯೂ ಇಲ್ಲ ಅಂತ್ಯವೂ ಈ ಸ್ಪಷ್ಟತೆ ಅನೇಕರಿಗೆ ಗೊತ್ತಿಲ್ಲ. ಈ ಸುಳ್ಳು ಭಕ್ತರು ಸುಳ್ಳು ಸಿದ್ಧಾಂತ ಹೇಳೋದಕ್ಕೆ ಇಲ್ಲಿ ನಿತ್ಯನಾದ ತಂದೆ ಅಂದ ತಕ್ಷಣ ಅವ್ರು ಏನೋ ಒಂದು ಸುಳ್ಳು ಸಿದ್ಧಾಂತ ಹೇಳಿಸ್ಬೋದು. ದೂತರು ಕೂಡ ಪ್ರಕಟಣೆಯಲ್ಲಿ ಎವರ್ ಲಾಸ್ಟಿಂಗ್ ಗಾಸ್ಪಲ್ ಹೇಳ್ತಾರೆ. ಎವರ್ ಲಾಸ್ಟಿಂಗ್ ಗಾಸ್ಪಲ್ ನಿತ್ಯವಾದಂಥ ಸುವಾರ್ತೆ ಇದನ್ನ ಇಲ್ಲ, ಅದು ಮುಂದಿನ ದಿವಸಗಳು ನೋಡೋಣ. ಆದರೆ ಇಲ್ಲಿ ಕೂಡ ಹೇಳ್ತಾನೆ ಸ್ವರ್ಗದಿಂದಲ್ಲಿರುವಂಥ ದೂತರೇ ಹೇಳಿದ್ರು ಕೂಡ. ಅಂದರೆ ಇಲ್ಲಿ 10ನೇ ಅಧ್ಯಾಯದಲ್ಲೇ ಪೌಲನು ಹೇಳುವಂಥದ್ದು ಏನಂದ್ರೆ, ಸ್ವರ್ಗ ಭೂಮಿಯಲ್ಲಿ ಕೆಲವು ಬಿದ್ದೋದಂಥ ದೂತರಿದ್ದಾರೆ, ದೆವ್ವಗಳಿದ್ದಾವೆ, ಅವುಗಳ ಕೆಲಸ ಬೇರೆನೇ ಇದೆ. ಆದರೆ ಒಂದು ವೇಳೆ ಪರಲೋಕದಿಂದ ಬಂದವರು ಹೇಳಿದ್ರು ಕೂಡ ಅದನ್ನು ನಂಬಬೇಡ್ರಿ. ಮತ್ತು ನಂಬೋದು ಬೇಡ ಅಷ್ಟೇ ಅಲ್ಲ, ಅವ್ರು ಶಾಪಗ್ರಸ್ತರಾಗಲಿ. ಪೌಲನಷ್ಟು ದೃಢತೆಯಿಂದ ಅಧಿಕಾರದಿಂದ ಹೇಳ್ತಾನೆ, ಶಾಪ ಹಾಕ್ತೇನೆ ಅವ್ರಿಗೆ. ಇವತ್ತು ಕೆಲವರು ಮಾಡ್ತಾ ಇದ್ದಾರೆ. ಇವತ್ತು ಪೌಲ ಸಾರುವಂಥ ಸುವಾರ್ತೆಗೆ ವಿರುದ್ಧವಾಗಿ ಇನ್ಯಾವುದೋ ಸುವಾರ್ತೆ ಬಂದು ಹೇಳ್ತಾ ಇರ್ತಾರೆ. ಆದರೆ ಪ್ರಾಮುಖ್ಯವಾಗಿ ಈ ಅಂಧ ಭಕ್ತರು ಸುಳ್ಳು ಭಕ್ತರ ಪ್ರಕಾರ ದೀಕ್ಷಾ ಸ್ನಾನದಿಂದ ಪಾಪ ಪರಿಹಾರ ಆಗುತ್ತೆ ಅನ್ನೋಂಥದ್ದು ಇವತ್ತು ಶಾಪಗ್ರಸ್ತವಾಗುವಂಥ ಸುವಾರ್ತೆ ಇದೆ ಇವತ್ತು. ಆ ಸೈತಾನನ ವಶಕ್ಕೆ ಸೇರಿ ಅವರು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 38ನೇ ವಚನ ತಗೊಂಡು ಆ ಸುವಾರ್ತೆ ಹೇಳ್ತಾ ಇರ್ತಾರೆ. ಪೇತ್ರನು ಹೇಳ್ತಾನೆ, ಇಲ್ಲಿ ಪೌಲನು ಹೇಳ್ತಿದ್ದಾನೆ, ಸಭೆಗೆ ಕೃಪೆ ಕಾಲ ಪ್ರತ್ಯಕ್ಷವಾದ ಮೇಲೆ, ಕೃಪೆ ಕಾಲ ದೇವರು ಸ್ಥಾಪನೆ ಮಾಡಿದ ಮೇಲೆ ಪೌಲನು ಹೇಳ್ತಿದ್ದಾನೆ, ಈ ಕೃಪೆ ಕಾಲದಲ್ಲಿ ನಾನು ಸಾರುವಂಥ ಕೃಪೆ ಕಾಲ ಸುವಾರ್ತೆ ಹೊರತು ಮತ್ತೆ ಯಾವ ಸುವಾರ್ತೆ ಇಲ್ಲ. ಈ ಸಮಯದಲ್ಲಿ ಒಂದು ವೇಳೆ ಅದನ್ನು ಸಾರಿದ್ರೆ ಅವ್ರು ಶಾಪಗ್ರಸ್ತನಾಗ ಹೇಗೂ ವಿಷಯಕ್ಕೆ ಹೋಗೋದು ಬೇಡ, ಅದು ಮುಂದಿನ ದಿವಸದಲ್ಲಿ ನೋಡೋಣ. ಆದರೆ ಇಲ್ಲಿ ನೋಡುವಾಗ ಪರಲೋಕ ಬಂದಿರುವಂಥ ದೂತರೇ ಆಗಲಿ. ಅಂದರೆ ದೂತರು ಬಿದ್ದೋದ ದೇವದೂತರು ಇಲ್ಲೆಲ್ಲ ಮಾಡ್ತಾರೆ. ಅದು ಒಳ್ಳೆ ದೂತರು ಮೇಲಿಂದ ಬಂದರೂ ಕೂಡ ಅವ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ, ಅದನ್ನು ಕೇಳಬೇಡ್ರಿ ಅಂತ ನಮ್ಮ ಅಪೊಸ್ತಲ ಪೌಲನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಿದ್ರೆ ದೂತರು ಯಾವಾಗಲೂ ಪರಲೋಕಕ್ಕೆ ಸಂಬಂಧಪಟ್ಟವರು. ಈ ನಡುವೆ ವಿಷಯ ನೋಡಿ ನಾವು ಮುಂದಿನ ಮುಗಿಸೋಣ ಇವತ್ತು. ಏನಂದರೆ, ಹಾಗಿದ್ರೆ ಈ ಒಂದು ದೂತರಿಗೆ ರೆಕ್ಕೆಗಳು ಉಂಟಾ? ದೂತರಿಗೆ ರೆಕ್ಕೆಗಳು ಉಂಟಾ? ದೂತರ ಅಂದ ತಕ್ಷಣ ಎಲ್ಲರಿಗೆ ಯಾವಾಗಲೂ ಏನಾಗುತ್ತೆ, ದೂತರ ಅಂದ ತಕ್ಷಣ ರೆಕ್ಕೆಗಳಿರುತ್ತೆ. ಹೌದು, ರೆಕ್ಕೆಗಳು ಇರುತ್ತದೆ. ಎಲ್ಲಿದೆ? ಏಷ್ಯಾ ಮತ್ತು ಪ್ರಕಟಣೆಯಲ್ಲಿದೆ. ಅವರಿಗೆ ಕೆರೂಬಿಯರು ಮತ್ತು ಸೆರಾಫಿಯರಿಗಿದೆ. ಅವ್ರು ದೂತರು ಅಂತ ಹೇಳಿದ್ರು ಕೂಡ ಅವರನ್ನು ದೇವರು ಬೇರೆ ವಿಂಗಡವಾಗಿ ಮಾಡಿರುವಂಥದ್ದು ಬೇರೆ ರೀತಿಯಾಗಿ ಹೇಳಿರ್ತಾರೆ. ಆದರೆ ದೂತರು ಬರೀ ಏಂಜಲ್ಸ್ ಅಥವಾ ದೂತರು ಅಂತ ಹೇಳುವಾಗ ಅವರಿಗೆ ರೆಕ್ಕೆಗಳಿಲ್ಲ. ಅದನ್ನು ನಾವು ಕಳೆದ ವಾರದಲ್ಲಿ ನೋಡಿದ್ದೇವೆ. ದೇವರು ದೂತರು ಉಂಟು ಮಾಡ್ದ, ಅವರನ್ನು ಬರೀ ಪುಲ್ಲಿಂಗದಲ್ಲೇ ದೇವರು ಅವರನ್ನು ಉಂಟು ಮಾಡಿದ್ದಾನೆ. ಹೆಣ್ಣು ದೂತರನ್ನು ದೇವರು ಉಂಟು ಮಾಡಿಲ್ಲ. ಅದಕ್ಕೆ ನಾವು ಕಳೆದ ಕೆಲವು ವರ್ಷಗಳ ಹಿಂದೆ ನೋಡಿದೆವು, ಕುಟ್ಟಿ ಸೈತಾನೂ ಇಲ್ಲ, ಹೆಣ್ಣು ದೂತನೂ ಇಲ್ಲ. ಮತ್ತು ಅಷ್ಟೇ ಅಲ್ಲ, ಬಾಲ್ಯ ಕೂಸಿರುವಂಥ ದೇವದೂತನೂ ಅಲ್ಲ. ಕ್ರಿಸ್ಮಸ್ ಪ್ರೋಗ್ರಾಮ್ ಮಾಡಿದ್ರೆ ಏನು ಮಾಡ್ತಾರೆ, ಸಣ್ಣ ಹೆಣ್ಣು ಮಕ್ಕಳು ಹುಡುಗಿಯರಿ ತಗೊಂಡ್ಬಂದು ಕೂದಲೆಲ್ಲ ಬಿಟ್ಟು ರೆಕ್ಕೆಗಳು ಕಟ್ತಾರೆ. ಅಂದ್ರೆ ಅದು ನೋಡಿದಾಗ ಜನಕ್ಕೂ ನಾವು ದೇವದೂತರು ಅಂದರೆ ಹೀಗೆ ಇರ್ತಾರೆ ಅಂತ ಜನರ ಒಂದು ಮನಸ್ಸಲ್ಲಿ ಬಂದಿದೆ. ದೂತರು ಅಂದರೆ ಹೀಗಿರ್ತಾರೆ. ಸೈತಾನನ ವಂಚನೆ ಇದು. ಇವತ್ತು ಕೂಡ ನಮಗೆ ಕರ್ತನಾದ ಯೇಸು ಕ್ರಿಸ್ತನು ಹೇಗಿರ್ತಾನೆ, ನಮಗೇನು ಫಸ್ಟ್ ನಮ್ಗೆ ನೆನಪು ಬರುತ್ತದೇನು? ಉದ್ದನೆಯ ಕೂದಲು. ಯೇಸುವಿನ ಫೋಟೋ ಹೆಂಗಿರ್ಬೇಕು? ಉದ್ದ ಕೂದಲಿರಬೇಕು. ಬೈಬಲಲ್ಲಿ ಎಲ್ಲಿಯೂ ಕರ್ತನಿಗೆ ಉದ್ದ ಕೂದಲಿಲ್ಲ. 1 ಕೊರಿಂಥ 6ನೇ ಅಧ್ಯಾಯದ ಪ್ರಕಾರ ಪುರುಷನು ಉದ್ದ ಕೂದಲಿದ್ರೆ ಅದಕ್ಕೆ ಅವನಿಗೆ ನಾಚಿಕೆ ಹಿಡಿತಾನೆ ಅಂತ ಪೌಲನು ಹೇಳ್ತಾನೆ. ಪೌಲನು ಯಾವಾಗ ಪುರುಷನಿಗೆ ಉದ್ದ ಕೂದಲು ಇರಬಾರ್ದು ಅಂತ ಹೇಳ್ತಾನೋ, ಕರ್ತನ ಸೇವಕರಾದಂಥ ಪೌಲನೇ ಅದನ್ನು ಹೇಳುವಾಗ ಕರ್ತನ ಹೇಗೆ ಉದ್ದ ಕೂದಲು ಇಟ್ಕೊಂಡು ಓಡಾಡ್ತಾನೆ? ಉದ್ದ ದಾಡಿ ಇರಬೇಕು, ಉದ್ದ ಕೂದಲು. ನಮ್ಮ ಜನಕ್ಕೆ ಅದಕ್ಕೆ ಎಲ್ಲ ಕಡೆ ಫೋಟೋ ಅದೇ ಹಾಕ್ತಾರೆ. ಯೇಸು ಅಂದರೆ ಒಂದು ಫೋಟೋ ಇದೆ, ಸೈತಾನನ ವಂಚನೆ. ಯೇಸು ಹೇಗಿರ್ತಾನೆ ಅಂದರೆ ಉದ್ದ ಕೂದಲು ಇರಬೇಕು, ಉದ್ದ ದಾಡಿ ಇರಬೇಕು. ಮತ್ತು ಅದಕ್ಕೆ ಆತನು ಬೈಬಲಲ್ಲಿ ನ್ಯಾಜರೈಟ್, ಅದನ್ನೇ ನ್ಯಾಜರೈಟ್ ಯಾರಾಗಿರೋದಂದ್ರೆ ಸಂಸೋನ್ ಇದ್ದ. ಅವನಿಗೆ ದೇವ್ರ ಮೊದಲೇ ಹೇಳ್ದ, ಅವನಿಗೆ ಕ್ಷೌರನೂ ಮಾಡಬಾರ್ದು, ದಾಡಿನ ತೆಗಿಬಾರ್ದು ಅಂತ ಹೇಳ್ದ. ಅವನಿಗಿತ್ತು. ಯೇಸು ಕ್ರಿಸ್ತನು ಅದಾಗಿರೋದು. ಎಲ್ಲಿಯೂ ಯೇಸು ಕ್ರಿಸ್ತ ನ್ಯಾಜರೈಟ್ ಆಗಿರಲಿಲ್ಲ.
ಆತನ ಉದ್ದ ಕೂದಲಿರಬೇಕಾಗಿರಲಿಲ್ಲ, ಉದ್ದ ಕೂದಲಿರಲಿಲ್ಲ, ಉದ್ದ ದಾಡಿರಲಿಲ್ಲ. ಕಾಲ್ಪನಿಕವಾಗಿ ಚಿತ್ರ. ಹೇಗೆ ಯೇಸು ಕ್ರಿಸ್ತ ಅಂದರೆ ಜನರ ಮನಸ್ಸಲ್ಲಿ ಅಭಿಪ್ರಾಯ ಬರುತ್ತೋ ಹಾಗೆ ದೂತರ ಅಂದ ತಕ್ಷಣ ನಮ್ಮೆಲ್ಲರಿಗೂ ಮನಸ್ಸಲ್ಲಿ ಬರುತ್ತದೆ ಅಂದರೆ ರೆಕ್ಕೆಗಳಿರುತ್ತೆ. ರೆಕ್ಕೆಗಳು. ಇಬ್ರಿಯ 13ನೇ ವಚನ ನೋಡ್ತೇವೆ. ಇಬ್ರಿಯದವರಿಗೆ 13ನೇ 2ನೇ ವಚನ. ಇಬ್ರಿಯ ಪತ್ರಿಕೆ 13ನೇ 2ನೇ ವಚನ. ಸಹೋದರ ಪ್ರೀತಿಯು ನೆಲೆಯಾಗಿರಲಿ. ಪರರಿಗೆ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೂತರನ್ನು ಸತ್ಕರಿಸಿದ್ದಾರೆ. ಇದು ವಾಕ್ಯ ಹೇಗೂ ಇವತ್ತು ಸಭೆ ಕಾಲಕ್ಕೆ ಅಲ್ಲ, ಸಂಕಟ ಕಾಲದಲ್ಲಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಗತಿ ಬರೆದಿರುವಂಥದ್ದಿದೆ. ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಕೃಪೆಯ ಸುವಾರ್ತೆಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಕೂಡ ಇಲ್ಲಿ ಈ ವಾಕ್ಯದ ಅರ್ಥ ಏನಂದ್ರೆ, ಕೆಲವರು ತಿಳಿಯದೆ ದೂತರನ್ನು ಸತ್ಕರಿಸಿದ್ದಾರೆ. ಅತಿಥಿ ಸತ್ಕಾರ ಮಾಡುವಾಗ ಕೆಲವು ದೂತರನ್ನು ಕೂಡ ಸತ್ಕರಿಸಿದರು. ಅಂದ್ರೆ ಅದರ ಅರ್ಥ ದೂತರು ಮನುಷ್ಯರಿಗೆ ಯಾವ ವ್ಯತ್ಯಾಸ ಇಲ್ಲ. ಆ ದೂತರು ಬಂದ ತಕ್ಷಣ ರೆಕ್ಕೆಗಳು ಬಿಟ್ಕೊಂಡ್ಬಂದ್ರೆ ಅವ್ರಿಗೆ ತಿಳಿಯದೆ ಹೇಗೆ ಸತ್ಕರಿಸ್ತಾರೆ? ರೆಕ್ಕೆದ ತಕ್ಷಣ ಇವನು ದೂತ ಇದ್ದಾನೆ, ನಮ್ಮ ಕೈ ಕಾಲು ಇದ್ರೆ ಅವ್ರಿಗೆ ದೂತನ ಮನುಷ್ಯನೇ ಇದ್ದಾನೆ. ಈ ವಾಕ್ಯದ ಪ್ರಕಾರ ಹೇಳ್ತಿರೋದು ಆ ಮನುಷ್ಯರ ಹಾಗೆ ದೂತರು ಮನುಷ್ಯರಾಗಿರ್ತಾರೆ. ತಿಳಿಯದೆ ಅವ್ರಿಗೆ ಸತ್ಕರಿಸಿದ್ದಾರೆ ಅಂದ್ರೆ ಅವ್ರ ರೆಕ್ಕೆಗಳಿಲ್ಲ, ಮನುಷ್ಯರಾಗಿರ್ತಾರೆ. ಯಾಕೆ? ಆದಿಕಾಂಡ ಪ್ರತಿಯೊಂದು ಕಡೆ ನೋಡಿದೇವಲ್ಲ, 3 ಪುರುಷರು ಅಬ್ರಹಾಮನಿಗೆ ಕಾಣಿಸ್ಕೊಂಡ್ರು. ಲೋಟನ ವಿಷಯದಲ್ಲಿ ಕೂಡ ನೋಡ್ತೇವೆ. ಅವರು ಪುರುಷರು, ಯಾವ ಹೆಣ್ಣು ಸ್ತ್ರೀಯರಾಗಿ ಕಾಣಿಸ್ಕೊಂಡ್ರು, ಪುರುಷರಾಗಿ ಕಾಣಿಸ್ಕೊಂಡ್ರು. ಅವರು ಹೇಗೆ ಕಾಣಿಸ್ಕೊಂಡ್ರು? ಮನುಷ್ಯರಂತೆ ಕಾಣಿಸ್ಕೊಂಡ್ರು. ಇಲ್ಲ ವಿಚಿತ್ರವಾಗಿ ರೆಕ್ಕೆಗಳನ್ನು ಬಂದ್ರೆ ಅಬ್ರಹಾಮನ್ ನೋಡಿದ ತಕ್ಷಣ ದೂತರು ಬಂದರು ರೆಕ್ಕೆಗಳಿಂದಂತೆ ಹೇಳ್ತಿದ್ರು. ರೆಕ್ಕೆಗಳಲ್ಲೇ ಯಾವುದಿಲ್ಲ, ಅವರು ಸಾಧಾರಣ ಮನುಷ್ಯರಾಗಿ ಅವ್ರು ಬಂದರು. ಮನುಷ್ಯರಂತೆಯೇ ಇರೋದು, ರೆಕ್ಕೆಗಳಿಲ್ಲ. ಇನ್ನೊಂದು ವಚನ ನೋಡ್ತೇವೆ. ಇನ್ನೊಂದು ವಚನ ನೋಡಿ ಮುಗಿಸೋಣ. ಜಕರ್ಯ 5ನೇ ಅಧ್ಯಾಯ 5ನೇ ವಚನ. ಜಕರ್ಯ 5ನೇ ಅಧ್ಯಾಯ 5ನೇ ವಚನ. ಜಕರ್ಯದವರಿಗೆ 5ನೇ ಅಧ್ಯಾಯ 5ನೇ ವಚನ. ಜಕರ್ಯದವರಿಗೆ ಅಷ್ಟು ಬೇಗ ಸಿಗ್ಲಿಕ್ಕಿಲ್ಲ. ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಪುಸ್ತಕ ಗೊತ್ತಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಮತ್ತು ಹಳೆ ಒಡಂಬಡಿಕೆ ಹೋದ್ರೂ ಕೂಡ ಕೊನೆಯ 2ನೇ ಪುಸ್ತಕ, ನಿಮಗೆ ಪೇಜ್ ಹೇಳ್ತೇನೆ, 1120ನೇ ಪೇಜ್ನಲ್ಲಿ. ಜಕರ್ಯ 1120ನೇ ಪೇಜ್. ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಹುಡುಕಬೇಡ್ರಿ. ಹಳೆ ಒಡಂಬಡಿಕೆಯಲ್ಲಿ ಜಕರ್ಯ 5ನೇ ಅಧ್ಯಾಯ 5ನೇ ವಚನ. ಆಗ ನನ್ನ ಸಂಗಡ ಮಾತನಾಡಿದ ದೂತನು ಹೊರಟು ನಿನ್ನ ಕಣ್ಣುಗಳನ್ನೆತ್ತಿ ಹೊರಡುವಂತಹದ್ದು ಇದೇನೆಂದು ನೋಡು ಎಂದು ನನಗೆ ಹೇಳಿದನು. ನಾನು ಇದೇನಂದಾಗ ಅವನು ಇದು ಹೊರಡುವಂಥ ಮತ್ತು ಏಫವು ಅಂದನು. ಇದಲ್ಲದೆ ಅವನು ಇದೇ ಸಮಸ್ತ ಭೂಮಿಯಲ್ಲಿ ಅವರ ಹೋಲಿಕೆ ಎಂದನು. ಮತ್ತು ಈಗ ಸೀಸದ ಮುಚ್ಚಳಿಸಲ್ಪಟ್ಟಿತು ಮತ್ತು ಏಫದ ಮಧ್ಯದಲ್ಲಿ ಒಬ್ಬ ಸ್ತ್ರೀ ಕುಳಿತುಕೊಂಡಿದ್ದಳು. ಆಗ ಅವನು ಇದು ದುಷ್ಟತ್ವ ಎಂತೆಂದು ಅವಳನ್ನು ಏಫದ ಮಧ್ಯದಲ್ಲಿ ಹಾಕಿ ಆ ನೂಲಿನ ಸೀಸದ ಭಾರವನ್ನು ಅದರ ಬಾಯಿಯ ಮೇಲಿಟ್ಟರು. ಆಗ ನಾನು ಕಣ್ಣುಗತ್ತಿ ನೋಡಿದಾಗ ಇಗೋ 2 ಸ್ತ್ರೀಯರು ಹೊರಟರು ಮತ್ತು ಅವರ ರೆಕ್ಕೆಗಳಲ್ಲಿ ಗಾಳಿ ಇತ್ತು. ಹೌದು, ಅವ್ರ ರೆಕ್ಕೆಗಳು ಕೊಕ್ಕರೆಯ ರೆಕ್ಕೆಗಳ ಹಾಕಿದವು ಮತ್ತು ಅವರು ಏಫವನ್ನು ಆಕಾಶದಕ್ಕೂ ಭೂಮಿಯ ಮಧ್ಯದಲ್ಲೂ ಎತ್ತಿದರು. ಆಗ ನಾನು ನನ್ನ ಸಂಗಡ ಮಾತನಾಡಿದ ದೂತನಿಗೆ, ಇವರು ಏಫವನ್ನು ಎಲ್ಲಿಗೆ ಹೊತ್ಕೊಂಡು ಹೋಗುತ್ತಾರೆ ಎಂದನು. ಅವನು ನನಗೆ, ಶೀನಾರ್ ದೇಶದಲ್ಲಿ ಅದಕ್ಕೆ ಮನೆ ಕಟ್ಟುವುದಕ್ಕೆ ತೆಗೆದುಕೊಂಡು ಹೋಗುತ್ತಾರೆ, ಅಲ್ಲಿ ಅದು ಸ್ಥಾಪಿಸಲ್ಪಟ್ಟು ತನ್ನ ಸ್ಥಾನದಲ್ಲಿ ಎತ್ತಿಸಲ್ಪಡೋದು ಅಂದನು. ಇಲ್ಲ ನೋಡುವಾಗ ಇಲ್ಲಿ ದುಷ್ಟತ್ವದ ಬಗ್ಗೆ ಅದು ಸ್ತ್ರೀ ಮತ್ತು ರೆಕ್ಕೆಗಳಿರುವ ಯಾವುದು ಸೈತಾನನು ಅಥವಾ ದುಷ್ಟ ದೆವ್ವಗಳ ಬಗ್ಗೆ. ಅದು ನಿಜವಾದಂಥ ದೂತರು ಆಗಿಲ್ಲ. ಇವರು ದುಷ್ಟತ್ವ ತೋರಿಸೋದಕ್ಕೆ ಇದು ಕೂಡ ಕೃಪೆ ಕಾಲದಲ್ಲಿಲ್ಲ. ದೇವರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಮಯದಲ್ಲಿ ನಡೆಯುವಂಥ ಕಾರ್ಯಗಳಾಗಿದೆ. ಅಲ್ಲಿ ಹೇಳ್ತಾನೆ ಅವ್ರಿಗೆ ಆಗಿದೆ. ಮನುಷ್ಯರಿಗೆ ಏನಾಗಿದೆ, ದೂತರಂದ್ರೆ ಸ್ತ್ರೀಯರು, ಅವರಿಗೆ ರೆಕ್ಕೆಗಳಿರುತ್ತೆ, ಉದ್ದ ಕೂದಲಿರುತ್ತೆ. ಇಲ್ಲಾಂದ್ರೆ ಒಂದು ಹ್ಯಾಂಡ್ಸಮ್ ಆಗಿ ಒಂದು ಪಿಕ್ಚರ್ ತೋರಿಸ್ತಾರೆ, ಭಾಳ ಚೆನ್ನಾಗಿ. ಕೂದಲು ಮಾತ್ರ ಇರುತ್ತೆ, ಉದ್ದ ಆದರೆ ದಾಡಿ ಮೀಸೆ ಇರಲ್ಲ. ದಾಡಿ ಮೀಸೆ ದೂತರಿಗೆ ಮಾಡಲ್ಲ. ಉದ್ದ ಕೂದಲಿರುತ್ತೆ, ರೆಕ್ಕೆಗಳಿರುತ್ತೆ. ಇದು ಮನುಷ್ಯನ ಕಲ್ಪನೆ. ಅಂದರೆ ಇಲ್ಲ ನೋಡ ಪ್ರಕಾರ ಇವರು ಯಾರು ಆಗಲ್ಲ. ದೂತರು ನಾವು ನೋಡೋ ಪ್ರಕಾರ ಯಾವಾಗಲೂ ಪರಲೋಕಕ್ಕೆ ಸಂಬಂಧಪಟ್ಟ, ಸ್ವರ್ಗಕ್ಕೆ ಸಂಬಂಧಪಟ್ಟ ದೇವರು ಉಂಟು ಮಾಡಿದ, ಸ್ವರ್ಗದಲ್ಲಿರುವಂಥವ್ರು ಅವರನ್ನು ದೇವರು 2ನೇ ದಿವಸದ ಪ್ರಾತಃ ಕಾಲದ ದೇವರು ದೂತರನ್ನು ಉಂಟು ಮಾಡ್ದ. ಯಾಕಂದರೆ 2ನೇ ದಿವಸದ ಪ್ರಾರಂಭದಲ್ಲಿ ದೇವರು ಸ್ವರ್ಗವನ್ನು ಉಂಟು ಮಾಡ್ದ. ಅವರಿರುವಂಥ ಸ್ವರ್ಗ, ದೇವರಿರುವಂಥ ಸ್ವರ್ಗ ಅಲ್ಲ, ದೂತರಿರುವಂಥ ಸ್ವರ್ಗ. ಅದಾದಮೇಲೆ ಎಲ್ಲ ನೋಡ್ತೇವೆ, ದೇವದೂತರಿಗೆ ಸುಮ್ಮನೆ ಸಿಂಪಲ್ ಆಗಿ ಬೇರೆ ಅನೇಕ ವಿಚಾರಗಳಿವೆ, ಅಷ್ಟೊಂದು ನಾವು ಡೀಟೇಲ್ ನೋಡ್ತೇವೆ. ದೂತರಿಗೆ ರೆಕ್ಕೆಗಳಿರಲ್ಲ. ದೂತರು ಮಹಿಳೆಯರಲ್ಲ, ಸ್ತ್ರೀಯರಲ್ಲ. ದೂತರು ಬೇಬಿಗಳು ಅಲ್ಲ. ಯಾಕೆ ಬೇಬಿಗಳಲ್ಲ? ಅವ್ರ ಮಕ್ಕಳ ಅಲ್ಲಿ ಏನೇ ಅದ 12ನೇ 36 ನೋಡಿದೆವಲ್ಲ, 22ನೇ 30 ನೋಡಿದೆ. ಮತ್ತೆ ಏನು ಪರಲೋಕದಲ್ಲಿ ದೇವದೂತರು ಇರ್ತಾರೆ. ಯಾಕಂದ್ರೆ ಅವ್ರು ಮದುವೆ ಆಗೋದಿಲ್ಲ, ಸಾಯುವುದಿಲ್ಲ. ಯಾವ ಮದುವೆ ಆಗಲ್ಲ ಅಂದ್ರೆ ಮದುವೆ ಆಗೋ ಸಿಸ್ಟಮ್ ಎಲ್ಲ ಮಕ್ಕಳಾಗೋದಿಲ್ಲ. ಯಾವುದು ಬೇಬಿ ಏಜಲ್ಲಿ ಇರೋದೇ ಇಲ್ಲ, ಎಲ್ಲ ವಯಸ್ಕರಾಗಿರೋ ದೊಡ್ಡವರೇ ಇರ್ತಾರೆ. ದೇವ್ರು ಉಂಟು ಮಾಡೋದು ದೂತರು ಯಾವಾಗಲೂ ವಯಸ್ಕರೇ, ಬೇಬಿ ಏಜಲ್ಲಿ ಯಾವುದು ಅಲ್ಲಿಲ್ಲ.
ಕೇವಲ ಕಾಲ್ಪನಿಕವಾಗಿ ಏನೋ ಸುಮ್ಮನೆ ಮಾಡಿದ್ರೆ ಪರವಾಗಿಲ್ಲ, ಅದ್ರ ಮೇಲೆ ಕತೆ ಕಟ್ಟು ಅದೆಲ್ಲ ನಮ್ದ್ರೆ ಅದು ಭಾಳ ಸುಳ್ಳಾಗುತ್ತೆ. ಆದರೆ ಇವತ್ತು ನಾವು ಕರ್ತನ ಮೇಜಿಗೆ ಬರುವಾಗ ನೋಡ್ತೇವೆ, ಆದರೆ ನಮ್ಮ ಕರ್ತನು ಹೇಳ್ತಾನೆ ಅಂದರೆ ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಬಂದನು. ನಮ್ಮ ಕರ್ತನು ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟನು ಬಂದನು ಅಂತ ಹೇಳಿ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಸದ್ಯಕ್ಕೆ ಇದೆ ಅಧ್ಯಾಯ ಓದ್ತಿದ್ದೇವೆ, ಅದಕ್ಕೆ ಅದು ಅವಾಗಲೇ ನೆನಪಿಟ್ಕೊಡಿ, ಅಥವಾ ಅದು ಇವತ್ತಿಗೆ ಸಹ ನಮಗೆ ಸಹಾಯ ಆಗುತ್ತೆ ಅಂತ ಹೇಳಿ ಇಬ್ರಿಯರಿಗೆ 2ನೇ ಅಧ್ಯಾಯ 5ನೇ ವಚನ. ಯಾಕಂದರೆ ನಾವು ಪ್ರಸ್ತಾಪಿಸುವ ಬರುವ ಆ ಲೋಕವನ್ನು ಆತನು ದೂತರಿಗೆ ಅಧೀನ ಮಾಡಲಿಲ್ಲವಲ್ಲ, ಆದರೆ ಒಬ್ಬನು ಒಂದಾನೊಂದು ಸ್ಥಳದಲ್ಲಿ ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ಯಾಕೆ ನೆನೆಸಬೇಕು, ಇಲ್ಲವೇ ನರಪುತ್ರನು ಎಷ್ಟೋವನು, ಅವನನ್ನು ಯಾಕೆ ದರ್ಶಿಸಬೇಕು, ನೀನು ಅವನನ್ನು ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದೆಯಲ್ಲ, ಮಹಿಮೆಯನ್ನು ಮಾನವನ್ನು ಅವನಿಗೆ ಕಿರೀಟವಾಗಿಟ್ಟು ನಿನ್ನ ಕೈಕೆಲಸಗಳ ಮೇಲೆ ಅವನನ್ನು ನೇಮಿಸಿದ್ದಿ, ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸಾಕ್ಷಿ ಹೇಳಿದನು. ಇಲ್ಲಿ ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ತಿರುವಂಥ ಈ ಒಂದು ವಚನ ಇದೆ. ಮತ್ತು ಮುಂದೆ ನೆರವೇರಬೇಕಾಗಿರುವಂಥ ಪ್ರವಾದನೆ ಕೂಡ ಇದರಲ್ಲಿ ಅಡಕವಾಗಿರೋದು ನೋಡ್ತೇವೆ. ಆದರೆ ಇಲ್ಲಿ ನೋಡುವಾಗ ಮನುಷ್ಯನ ದೇವರು ಹೇಗೆ ಉಂಟು ಮಾಡಿದರೆ ದೂತರಿಗಿಂತ ಕಡಿಮೆಯಾಗಿ ಉಂಟು ಮಾಡ್ತಾರೆ. ದೂತರು ನಮಗಿಂತ ಉನ್ನತ ಜೀವನ ದೇವರು ಉಂಟು ಮಾಡ್ತಾರೆ. ಮನುಷ್ಯರಾದರೂ ನಮಗೆ ಏನಂತಾರೆ ಅದಕ್ಕಿಂತ ಕಡಿಮೆಯಾಗಿ ಉಂಟು ಮಾಡೋದು. ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ನೋಡುವಾಗ ಮನುಷ್ಯನು ನಮ್ಮ ಕರ್ತನು ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಬಂದನು. ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಬಂದನು. ಅದಕ್ಕೋಸ್ಕರ ಆತನು ಫಿಲಿಪಿ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಫಿಲಿಪಿಯವರಿಗೆ 2ನೇ ಅಧ್ಯಾಯ, ಫಿಲಿಪಿಯವರಿಗೆ 2ನೇ ಅಧ್ಯಾಯ 6ನೇ ವಚನ ನೋಡೋಣ. ಫಿಲಿಪಿಯವರಿಗೆ 2ನೇ ಅಧ್ಯಾಯ 6ನೇ ವಚನ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾದದ್ದನ್ನು ಅಪಹರಿಸಿದ್ದೇನೆಂದು ಎಣಿಸದೆ. ಇಲ್ಲಿ ಆತನು ದೇವರ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನವಾದದ್ದನ್ನು ಅಪಹರಿಸಿದ್ದೆಂದು ಎಣಿಸದೆ. ಇಲ್ಲಿ ನೋಡುವಾಗ ಬರೀ ಸ್ವರೂಪ ಇಮೇಜ್ ಅಂತ ಕೆಲವರು ಹೇಳ್ಕೊಂಡಿದ್ದಾರೆ ಸುಳ್ಳು ಭಕ್ತರು. ಇಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ಸರಿಸಮಾನವಾಗಿದ್ದನು. ಆತನ ಇಮೇಜನ್ನು ಹೌದು, ಸರಿಸಮಾನನಾಗಿದ್ದನು. ಆದರೆ ಅದನ್ನು ಪರಿಗಣಿಸದೆ ಏನಂತಾನೆ 2ನೇ ವಚನದಲ್ಲಿ ತನ್ನನ್ನು ತಾನೇ ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಾಗ ಮನುಷ್ಯರ ಹೋಲಿಕೆಯಲ್ಲಿ ಮಾಡಲ್ಪಟ್ಟನು. ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮನುಷ್ಯನ ದೇವರು ಉಂಟು ಮಾಡ್ದ. ಕರ್ತನಾದ ಯೇಸು ಕ್ರಿಸ್ತನು ಅಂತ ಕಡಿಮೆ ಇರುವಂಥ ಸ್ಥಾನಕ್ಕೆ ಆತನು ಬದಲಾದ. ಯಾಕಂದರೆ ಪರಲೋಕದಲ್ಲಿರುವಂಥ ದೂತರಿಗೆ ಏನು ಹೇಳ್ದ ಮತ್ತಾಯ ಸುವಾರ್ತೆ 22ನೇ ವಚನದಲ್ಲಿ, ಅವರಿಗೆ ಹುಟ್ಟು ಇಲ್ಲ, ಸಾವಿಲ್ಲ, ಮತ್ತು ಅವರಿಗೆ ಮದುವೆ ಆಗಲಿ ಮಕ್ಕಳಾಗಲಿ ಇಲ್ಲವೇ ಇಲ್ಲ. ಅಂದರೆ ದೇವರು ಎಷ್ಟು ಉಂಟು ಮಾಡಿದ ಇದಕ್ಕೆ ಸಾವಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಒಂದು ವೇಳೆ ದೂತನಾಗಿ ಆತನ ಮಾರ್ಪಾಟಾಗಿ ಬಂದರೆ ಆತನಿಗೆ ಸಾವಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯರನ್ನು ಉಂಟು ದೂತರಿಗಿಂತ ಕಡಿಮೆನೇ, ಸ್ವಲ್ಪ ಕಡಿಮೆ ಅಂದರೆ ಏನಿದೆ, ಮನುಷ್ಯರಿಗೆ ಅವರಿಗಿರುತ್ತ ವ್ಯತ್ಯಾಸ, ಅನೇಕ ವ್ಯತ್ಯಾಸಗಳಿರ್ಬೋದು. ಅದರ ಒಂದು ವ್ಯತ್ಯಾಸ ಏನಿದೆ, ದೂತರು ಸಾಯುವುದಿಲ್ಲ, ಮನುಷ್ಯರು ಸತ್ತು ಹೋಗ್ತಾರೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಮರಣದಿಂದಲೇ ಪಾಪ ಪರಿಹಾರ, ಆತನ ಮರಣ ಸಮಾಧಿ ಪುನರುತ್ಥಾನದ ಮೂಲಕವೇ ನಮಗೆ ರಕ್ಷಣೆ ಸಿದ್ಧಪಡಿಸಬೇಕಾದ್ರೆ ಆತನು ದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಮನುಷ್ಯನಾಗಿ ಮಾಡಲ್ಪಟ್ಟು ಆತನು ಬರಬೇಕಾಯ್ತು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠತೆ. ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟು ಬಂದ. ಮತ್ತು ಏನಕ್ಕೆಂದರೆ ಮನುಷ್ಯನಾಗಿ ಮಾಡುವಂಥ ಉದ್ದೇಶವೇ ತಾನು ಪಾಪವನ್ನು ಶಿಕ್ಷೆಯನ್ನು ಹೊತ್ತುಕೊಂಡು ತಾನು ತೀರ್ಪಿಗೆ ಒಳಪಟ್ಟು ಪಾಪದ ಶಿಕ್ಷೆನ ಆತನು ನಿವಾರಿಸಿದ. ಅದಕ್ಕೋಸ್ಕರವೇ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ತನ್ನನ್ನು ತಾನು ಬರಿದು ಮಾಡ್ಕೊಂಡು ಬಂದ. ದೇವರು ಸರಿಸಮಾನನಾಗಿದ್ದವನು ಆತನು ತಾನು ಸರಿಸಮಾನನಾಗಿರ್ತಾನೆ ಅನಿಸಿದೆ. ತನ್ನನ್ನು ಬರಿದು ಮಾಡಿಕೊಂಡು ಈ ಲೋಕಕ್ಕೆ ಮನುಷ್ಯನಾಗಿ ದೇವದೂತರಿಗಿಂತ ಕಡಿಮೆಯಾಗಿ ಆತನ ಈ ಲೋಕಕ್ಕೆ ಆತನು ಬಂದನು. ಅದಕ್ಕೋಸ್ಕರ ಆ ಒಂದು ಬಂದಿರುವಂಥದ್ದು ಕೂಡ ಬಂದು ಆತನು ಕೇವಲ ಮನುಷ್ಯನಾಗೆ ನಾನು ಅಮರವಾಗಿರ್ತೇನೆ ಅಂತ ಹೇಳ್ತಿರ್ತಿಲ್ಲ. ಬದಲಾಗಿ ಮನುಷ್ಯರ ಪಾಪವನ್ನು ಹೊತ್ತುಕೊಂಡು ಸ್ನಾನಿಕನ ಮತ್ತು ಬಾತ್ರೂಮ್ನಾದ ಯೋಹಾನನು ಹೇಳಿರುವ ಹಾಗೆ ಹಾಗೂ ದೇವರು ನೇಮಿಸಿದಂಥ ಯಜ್ಞದ ಕುರಿಮರಿ, ಲೋಕದ ಪಾಪ ನಿವಾರಣೆ ಮಾಡುವಂಥ ಯಜ್ಞದ ಕುರಿಮರಿ ಅಂತ ಹೇಳಿ ಆತನು ಬಂದ. ಇವತ್ತು ನಮ್ಮ ಪಾಪಗಳ ಪರಿಹಾರವನ್ನು ಮಾಡಿರ್ತಕ್ಕಂಥ ಯೇಸು ಕ್ರಿಸ್ತನ ಮರಣ ಸಮಾಧಿ ಪುನರುತ್ಥಾನವನ್ನು ಪ್ರಸಿದ್ಧಪಡಿಸೋದಕ್ಕೋಸ್ಕರ, ಆ ಸಂಗತಿ ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇವತ್ತು ಮತ್ತೆ ಕರ್ತನ ಮೇಜಿನಲ್ಲಿ ನಾವು ಪಾಲ್ಗೊಳ್ಳಾಗ್ತೀವಿ.